अज्ञानतिमिरस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूप कदा मह्यं ददाति स्वपदान्तिकं। वन्देऽहं श्रीगुरो श्रीयुतापदकमलं श्रीगुरून् वैष्णवांश्च श्रीरूपं साग्रजातं सहगणा रघुनाथान्वितं तं साद्वैतं सावधूतं परिजनासहितं कृष्णचैतन्यदेवं श्रीराधाकृष्णपादां सहगणा ललिता श्रीविशाखान्वितांश्च। नमो विष्णुपादाय कृष्णपृष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वते देवे गौरवाणी प्रचारिणे निर्विशेषशून्यवादी पाश्चात्यदेशधारिणे। नमो महावदन्याय कृष्णप्रेमप्रदायिते कृष्णाय कृष्णचैतन्यनाम्ने गौरतिसे नमः। हे कृष्णकरुणा सिन्धो दीनबन्धो जगत्पते गोपेश गोपिकान्त राधाकान्त नमोऽस्तुते। तप्तकाञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपासिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्रीकृष्णचैतन्य प्रभु नित्यानन्द श्री अद्वैत गदाधर शिवासादि गौरभक्तवृन्द। हरे कृष्णा 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 हरे हरे, हरे राम 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 हरे हरे। रामाय रामभद्राय रामचन्द्राय वेदसे रघुनाथाय नाथाय सीताय पते नमः। दक्षिणे लक्ष्मणो यस्य वामे च जनकात्मजा पुरतो मारुतिर्यस्य तं वन्दे रघुनन्दनं। लोकाभिरामं रणरङ्गधीरं राजीवनेत्रं रघुवंशनाथं कारुण्यरूपं करुणाकरं तं श्रीरामचन्द्रं शरणं प्रपद्ये। ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಬೆಳಗ್ಗೆ ಕಿಷ್ಕಿಂಧ ಕಾಂಡವನ್ನು ಈ ವಿಷಯವನ್ನು ಡಿಸ್ಕಸ್ ಮಾಡೋಣ. ಓಕೆ, ಕಳೆದ 2 ದಿನಗಳಲ್ಲಿ ನಾವು ಬಾಲಕಾಂಡ, ಅಯೋಧ್ಯಾಕಾಂಡ, ಅರಣ್ಯಕಾಂಡ ಈ 3 ವಿಷಯಗಳು ಡಿಸ್ಕಸ್ ಮಾಡಿದ್ದೀವಿ. ಇವತ್ತು ಕಿಷ್ಕಿಂಧ ಕಾಂಡ. ತುಂಬ ಧನ್ಯವಾದ, ಬೆಳಗ್ಗೆ ಬಂದಿದ್ದೀರಾ. ಮಾರ್ನಿಂಗ್ 8 o'clock ಶ್ರೀಮದ್ ಭಾಗವತ ಕ್ಲಾಸಿಗೆ. ಸೊ ಸಾಯಂಕಾಲ ಜನರು ಬರ್ತಾರೆ, ಎಲ್ಲರೂ ಫ್ರೀ ಆಗಿರ್ತಾರೆ, ಬಟ್ ಬೆಳಿಗ್ಗೆ ಬರುತ್ತೆ ಕಷ್ಟ. ಆದರೆ ಶಿಲಪ್ರಭಾದ ಹೇಳ್ತಾಯಿದ್ರು, ಬೆಳಿಗ್ಗೆ ಸಮಯ ತುಂಬ ಅನುಕೂಲಕರವಾದದ್ದು ಭಕ್ತಿ ಸೇವೆಗೆ. ಸೊ ದೋಸ್ ಕಮ್ ಇನ್ ಮಾರ್ನಿಂಗ್ ದೇ ಆರ್ ವೆರಿ ಸೀರಿಯಸ್ ಇನ್ ಭಕ್ತಿ. ಬೆಳಿಗ್ಗೆ ಬರೋರು ಭಕ್ತಿಯಲ್ಲಿ ತುಂಬ ಗಂಭೀರವಾಗಿದ್ದಾರೆ ಅಂತ ಅರ್ಥ. ಸೊ ಬೆಳಿಗ್ಗೆ ನಾವು ಮಂಗಳಾರತಿ ಮಾಡ್ತೀವಿ. ಮಂಗಳಾರತಿ, ಕೃಷ್ಣನಿಗೆ ಆರತಿ, ನಂತರ ನರಸಿಂಹ ಆರತಿ, ನಂತರ ತುಳಸಿ ಪೂಜೆ, ತುಳಸಿ ಪ್ರದಕ್ಷಿಣೆ ತಾವೆಲ್ಲರೂ ಮಾಡಿದ್ರಲ್ಲ. ಸೊ ವಿ ಜಸ್ಟ್ ಡಿಡ್ ಆಲ್ ದೋಸ್ ಪೂಜಾಸ್. ಸೊ ನಂತರ ಶ್ರೀಮದ್ ಭಾಗವತ ಕ್ಲಾಸ್ ಮಾಡ್ತಾಯಿದ್ದೀವಿ. ಸೊ ಬಿಫೋರ್ ಮಂಗಳಾರತಿ ವಿ ಡಿಡ್ ಜಪ ಆಲ್ಸೋ. 5 ಗಂಟೆಯಿಂದ ನಾವು ಜಪ ಸ್ಟಾರ್ಟ್ ಮಾಡಿದ್ವಿ. ಜಪ ಆದಮೇಲೆ ಆರತಿ ಮಾಡಿದ್ವಿ. ಸೊ ಈ ಬೆಳಿಗ್ಗೆ ಸಮಯಕ್ಕೆ ಬ್ರಹ್ಮ ಮುಹೂರ್ತ ಅಂತ ಕರೀತಾರೆ. ಎಸ್ಪೆಷಲಿ ಸೂರ್ಯೋದಯದ ಸಮಯ ಏನಿದೆಯಲ್ಲ, 1.5 hour ಬಿಫೋರ್ ಸನ್ರೈಸ್, ಅದು ಬ್ರಹ್ಮ ಮುಹೂರ್ತ. ಆ್ಯಂಡ್ ಇವತ್ತು ಗುಲ್ಬರ್ಗ ನಗರದಲ್ಲಿ ಸೂರ್ಯೋದಯ ಆಲ್ಮೋಸ್ಟ್ 6:10 6:10 ಆಗುತ್ತೆ. ಸೊ ಅದಕ್ಕಿಂತ ಮುಂಚೆ ಸಮಯ ಏನಿದೆಯಲ್ಲ, ದಟ್ಸ್ ಕಾಲ್ಡ್ ಬ್ರಹ್ಮ ಮುಹೂರ್ತ. ಶಾಸ್ತ್ರ ಹೇಳ್ತಾರೆ, ಯಾರು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಪೂಜಾ ಕಾರ್ಯಗಳನ್ನ ಮಾಡ್ತಾರೆ, ಧ್ಯಾನ ಮಾಡ್ತಾರೆ, ಅವ್ರಿಗೆ ತುಂಬ ಲಾಭ ಸಿಗುತ್ತೆ. ಮತ್ತು ಅವ್ರ ಹೆಲ್ತು ಚೆನ್ನಾಗಿರುತ್ತೆ, ಮನಸ್ಸು ಕೂಡ ನೆಮ್ಮದಿಯಲ್ಲಿರುತ್ತೆ. ಸೊ ಜಾಸ್ತಿ ಮಾನಸಿಕ ಒತ್ತಡ, ಟೆನ್ಷನ್, ಆ್ಯಂಗ್ಸೈಟಿ ಇದೆಲ್ಲ ಇರೋದಿಲ್ಲ. ಸೊ ವಿ ಶುಡ್ ಗೆಟ್ ಅಪ್ ಇನ್ ದ ಮಾರ್ನಿಂಗ್ ಅಟ್ ಬ್ರಹ್ಮ ಮುಹೂರ್ತ. ಸೊ ಕಥೆಯನ್ನು ಮುಂದುವರಿಸೋಣ. ಸೊ ನಿನ್ನೆ ನಾವು ನೋಡಿದ ಹಾಗೆ ಶ್ರೀರಾಮಚಂದ್ರರು ಸೀತೆಯನ್ನು ಕಳೆದುಕೊಂಡ ಮೇಲೆ ರಾಮಚಂದ್ರರು ಸೀತೆಯನ್ನು ಹುಡುಕುತ್ತಾ
ದಕ್ಷಿಣ ಭಾಗಕ್ಕೆ ಬರ್ತಾರೆ. ದಕ್ಷಿಣ ಭಾಗಕ್ಕೆ ಬಂದಾಗ ಕಬಂಧ ಅನ್ನುವ ರಾಕ್ಷಸನನ್ನು ಸಂಹಾರ ಮಾಡ್ತಾರೆ. ಅದು ಕಬಂಧ ಆ್ಯಕ್ಚುಲಿ ಶಾಪಗ್ರಸ್ತನಾಗಿದ್ದ. ಸೊ ಅವನು ಒಂದು ಸೂಚನೆಯನ್ನು ಕೊಡ್ತಾನೆ. ರಾಮಚಂದ್ರ ಅವರನ್ನು ಕೊಂದಾಗ ಅವರಿಗೆ ಮುಕ್ತಿ ಸಿಗುತ್ತೆ. ಮುಕ್ತಿ ಸಿಕ್ಕಾಗ ಅವರು ರಾಮಚಂದ್ರರ ಸೇವೆ ಮಾಡೋದಕ್ಕೋಸ್ಕರ ಒಂದು ಪರಿಹಾರ ಕೊಡ್ತಾರೆ. ಅದೇನೆಂದರೆ ದಕ್ಷಿಣ ಭಾಗಕ್ಕೆ ಹೋಗಿ ಅಲ್ಲಿ ಪಂಪಾ ಸರೋವರ ಅನ್ನುವ ಸ್ಥಳ ಇದೆ. ಆ ಪಂಪಾ ಸರೋವರದಲ್ಲಿ ಹತ್ತಿರದಲ್ಲಿ ಸುಗ್ರೀವನಿದ್ದಾನೆ. ಮತಂಗ ಋಷಿಯ ಆಶ್ರಮದಲ್ಲಿ ಸುಗ್ರೀವನಿದ್ದಾನೆ. ಆ ಸುಗ್ರೀವ ಕೂಡ ಅವನು ಕಷ್ಟದಲ್ಲಿದ್ದಾನೆ. ಸೊ ನೀವಿಬ್ಬರು ಪರಸ್ಪರ ಒಬ್ರಿಗೊಬ್ಬರು ಸಹಾಯ ಮಾಡಿ. ಆಗ ಸುಗ್ರೀವ ಸೀತೆಯನ್ನು ಹುಡುಕೋದಕ್ಕೆ ಸಹಾಯ ಮಾಡ್ತಾನೆ. ಯಾಕೆಂದರೆ ಅವನಿಗೆ ಇಡೀ ಜಗತ್ತಿನ ಎಲ್ಲ ಸ್ಥಳಗಳು ಗೊತ್ತು. ಮತ್ತು ಅವನ ಹತ್ರ ತುಂಬ ವಾನರ ಸೇನೆ ಇದೆ. ಅವರೆಲ್ಲರೂ ಸೀತೆಯನ್ನು ಹುಡುಕೋದರಿಗೆ ಸಹಾಯ ಮಾಡ್ತಾರೆ ಅಂತ ಹೇಳ್ತಾನೆ. ಆಗ ಶ್ರೀರಾಮ ಸೀತೆಯನ್ನು ಹುಡುಕುತ್ತಾ ದಕ್ಷಿಣ ಭಾಗಕ್ಕೆ ಬರ್ತಾನೆ. ಪಂಪಾ ಸರೋವರದ ಹತ್ತಿರ ಬರ್ತಾನೆ. ಸೊ ಪಂಪಾ ಸರೋವರದ ಹತ್ತಿರ ಬಂದಾಗ ಅಲ್ಲಿ ಶಬರಿಯನ್ನು ಭೇಟಿಯಾಗ್ತಾರೆ. कौन कहते हैं भगवान खाते नहीं, बेर शबरी के जैसे खिलाते नहीं. ಸೊ ಭಗವಂತ ತಿನ್ನೋದಿಲ್ಲ ಅಂತ ಯಾರಂತಾರೆ? ಲಾರ್ಡ್ ಈಟ್ಸ್. ಶಬರಿ ಥರ ಭಕ್ತಿಪೂರ್ವಕವಾಗಿ ಏನಾದರೂ ಸಲ್ಲಿಸಿದರೆ ಭಗವಂತ ಸ್ವೀಕರಿಸ್ತಾನೆ. कौन कहते हैं भगवान सोते नहीं, माँ यशोदा की जैसे सुलाते. ದೇವರು ಮಲ್ಕೊತಾನೆ. ಯಾವಾಗ ತಾಯಿ ಯಶೋದೆ ಥರ ಜಗಳ ಆಡುತ್ತಾ ಮುಗಿಸಿದಾಗ ಮಲ್ಕೊಂಡ್ಬಿಡ್ತಾನೆ. कौन कहते हैं भगवान आते नहीं, नाम द्रौपदी के जैसे पुकारते नहीं. ಭಗವಂತ ಬರ್ತಾನೆ. ಯಾವಾಗ ಬರ್ತಾನೆ? ದ್ರೌಪದಿ ಥರ ಜೋರಾಗಿ ಕೃಷ್ಣ ಗೋವಿಂದ ಅಂತ ಕೂಗಿದಾಗ ಕೃಷ್ಣ ಬಂದ್ಬಿಡ್ತಾನೆ. ಅಗ್ರೇ ಕುರುಣಾಂ ಮತ ಪಾಂಡವಾನಾಂ ದುಶ್ಯಾಸನೇನ ಹೃತವಸ್ತ್ರಕೇಶ ಕೃಷ್ಣಾ ತದಾಕ್ರೋಶದನನ್ಯನಾಥ ಗೋವಿಂದ ದಾಮೋದರ ಮಾಧವೇತಿ. ಸೊ ದ್ರೌಪದಿ ಅಗ್ರೇ ಕುರುಣಾಂ ಅಥ ಪಾಂಡವಾನಾಂ, ಕುರು ಪಾಂಡವರ ಮಧ್ಯೆ ದುಶ್ಯಾಸನೇನ ಹೃತವಸ್ತ್ರಕೇಶ, ದುಶ್ಯಾಸನ ದ್ರೌಪದಿಯ ವಸ್ತ್ರ ಮತ್ತು ಕೇಶವನ್ನು ಇಟ್ಕೊಂಡಿದ್ದ, ಸೀರೆ ಎಳಿತಾ ಇದ್ದ. ಆ ಸಮಯದಲ್ಲಿ ದ್ರೌಪದಿ ಕೈ ಎತ್ತಿ ಕೂಗ್ತಾಳೆ, ಗೋವಿಂದ ದಾಮೋದರ ಮಾಧವೇತಿ. ಸೊ ಗೋವಿಂದನ ನಾಮವನ್ನು ಕೂಗಿದಾಗ ಕೃಷ್ಣ ಅಲ್ಲಿ ಪ್ರಕಟನಾದ. ಸೀರೆಯ ರೂಪದಲ್ಲಿ ಬಂದು ಕೃಷ್ಣ ಪ್ರಕಟನಾಗಿ ಸೊ ಸೀರೆ ರೂಪದಲ್ಲಿ ಪ್ರಕಟನಾಗಿ ಅಲ್ಲಿ ದ್ರೌಪದಿಯ ಮಾನವನ್ನು ರಕ್ಷಣೆ ಮಾಡಿದ. ಕೇಳ್ತಾ ಇದೆಯಾ? ಕೇಳಿಸ್ತಾ ಇದೆಯಾ? ಸೊ ಸಿಟ್ 1% can go. Wire is long. ಗೋವಿಂದ ದಾಮೋದರ ಮಾಧವೇದಿ. ಸೊ ಕೃಷ್ಣ ಗೋವಿಂದ ದಾಮೋದರ ಮಾಧವ ಅಂತ ಜೋರಾಗಿ ಕೂಗಿದಾಗ ಕೃಷ್ಣ ಬಂದ್ಬಿಟ್ಟ. ಸೊ ನಾವು ಕೂಡ ಪ್ರತಿದಿನ ನಾಮಸ್ಮರಣೆ ಮಾಡ್ತೀವಲ್ಲ, ಯಾವ ಭಾವನೆಯಲ್ಲಿ ಮಾಡಬೇಕು? ದ್ರೌಪದಿಯ ಭಾವನೆಯಲ್ಲಿ. ದ್ರೌಪದಿ ಯಾವ ಭಾವನೆಯಲ್ಲಿ ಕೃಷ್ಣನಿಗೆ ಕೂಗ್ತಾ ಇದ್ದೋ ಅದೇ ರೀತಿ ನಾವು ಕೃಷ್ಣನಿಗೆ ಕೂಗಿದ್ರೆ ಕೃಷ್ಣ ಬರ್ತಾನೆ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರಿ. ಸೊ ದ್ರೌಪದಿಯ ಭಾವನೆಯಲ್ಲಿ, ನಿಸ್ಸಹಾಯ ಭಾವನೆಯಲ್ಲಿ ಕೂಗಿದಾಗ ಕೃಷ್ಣ ಬರ್ತಾನೆ. ಫಸ್ಟ್ ದ್ರೌಪದಿ ತನ್ನ ವಸ್ತ್ರವನ್ನು ಹಿಡ್ಕೊಂಡಿದ್ಲು. ತನ್ನ ಶಕ್ತಿಯಿಂದ
ತನ್ನ ಮಾನವನ್ನು ರಕ್ಷಣೆ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ಲು. ಆದರೆ ದುಶ್ಯಾಸನನ ಶಕ್ತಿ ತುಂಬ ಪವರ್ಫುಲ್, 10,000 ಆನೆಯ ಶಕ್ತಿ ಉಳ್ಳವನು. ಸೊ ದುಶ್ಯಾಸನ ಮುಂದೆ ಅವಳ ಶಕ್ತಿ ತಡಿಲಿಲ್ಲ. ಸೊ ಕುರುಪಾಂಡವರಿಗೂ ಕೂಡ ಸಹಾಯಕ್ಕೆ ಕೇಳ್ತಾಳೆ. ಧೃತರಾಷ್ಟ್ರ, ಭೀಷ್ಮ, ದ್ರೋಣಾಚಾರ್ಯ ಅವರೆಲ್ಲ ಕೂತಿದ್ರು. ಪಾಂಡವರು ಕೂಡ ಕೂತಿದ್ರು. ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲು, ಸಹದೇವ ಯಾರೂ ರಕ್ಷಣೆ ಆಗಲಿಲ್ಲ. ಆಗ ಅವಳು ಕೃಷ್ಣನನ್ನು ಕೂಗ್ತಾಳೆ, ಕೃಷ್ಣನ ನಾಮವನ್ನು ಕೂಗ್ತಾಳೆ. ಕೃಷ್ಣ ಬಂದುಬಿಡ್ತಾನೆ. ಅದೇ ರೀತಿ ನಾವು ಕೂಡ ನಿಸ್ಸಹಾಯ ಭಾವನೆಯಿಂದ ನಾವು ಭಗವಂತನಿಗೆ ಕೂಗಬೇಕು, ಆಗ ಕೃಷ್ಣ ಬರ್ತಾನೆ. ಮತ್ತು ಶಬರಿ ಥರ ಒಂದು ಪೇಷನ್ಸ್, ತಾಳ್ಮೆ ಕೂಡ ಇರಬೇಕು. ಯಾವಾಗ ಬರ್ತಾನೆ? ಇವತ್ತು ಬರ್ತಾನಾ? ನಾಳೆ ಬರ್ತಾನಾ? ಇಲ್ಲ, 100 ವರ್ಷ ಆದಮೇಲೂ ಬರ್ಬೋದು, 1000 ವರ್ಷ ಆದಮೇಲೂ ಬರ್ಬೋದು. ತಾಳ್ಮೆಯಿಂದ ಭಜನೆ ಸಾಧನೆಯನ್ನು ಮಾಡ್ತಾ ಇರಬೇಕು. ಒಂದಿನ ಬರ್ತಾನೆ, ಖಚಿತವಾಗಿಯೂ ಬರ್ತಾನೆ. ಯಾವಾಗಂತ ಹೇಳೋಕ್ಕಾಗಲ್ಲ. ಸೊ ಯು ಶುಡ್ ಪೇಷಂಟ್ಲಿ ಕೀಪ್ ಚಾಂಟಿಂಗ್ ಹರೇ ಕೃಷ್ಣ 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 ಹರಿ ಹರೇ, ಹರಿ ರಾಮ 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 ಹರಿ ಹರಿ. ಸೊ ಈ ರೀತಿ ನಿಸ್ಸಹಾಯ ಭಾವನೆಯಿಂದ ಮತ್ತು ತುಂಬ ತಾಳ್ಮೆಯಿಂದ, ಪೇಷನ್ಸಿಂದ ನಾವು ಭಗವಂತನ ನಾಮವನ್ನು ಸ್ಮರಣೆ ಮಾಡಬೇಕು ಅಂತ ಹೇಳ್ತಾರೆ. ತೃಣಾದಪಿ ಸುನೀಚೇನ ತರೋರಪಿ ಸಹಿಷ್ಣುನ ಅಮಾನಿನ ಮಾನದೇನ ಕೀರ್ತನೆಯ ಸದಾಹರಿ. ತುಂಬ ಅತಿ ವಿನಮ್ರತೆಯಿಂದ, ಅತಿ ತಾಳ್ಮೆಯಿಂದ, ಸಹಿಷ್ಣುತಾ ಭಾವನೆಯಿಂದ ಮತ್ತು ಯಾವುದೇ ಮಾನದ ಅಪೇಕ್ಷೆ ಇಲ್ಲದೆ ಎಲ್ಲರಿಗೂ ಮಾನವನ್ನು, ಗೌರವವನ್ನು ಕೊಡುತ್ತಾ ನಾವು ಭಗವಂತನ ನಾಮಸ್ಮರಣೆ ಸದೈವ ಮಾಡ್ತಾ ಇರಬೇಕು ಅಂತ ಹೇಳ್ತಾರೆ. ಸೊ ಶಬರಿಗೆ ಅನುಗ್ರಹವನ್ನು ತೋರಿಸಿದ ಮೇಲೆ ಶಬರಿ ಹೇಳ್ತಾಳೆ, ನನ್ನ ಜೀವನ ಸಾರ್ಥಕವಾಯ್ತು ಈಗ. ಸೊ ನಾನು ಈಗ ನನ್ನ ಜೀವನವನ್ನು ಅಂತ್ಯಗೊಳಿಸಿ ನಾನು ಭಗವದ್ಧಾಮಕ್ಕೆ ಹೋಗೋ ಇಚ್ಛೆ ಪಡ್ತಾ ಇದ್ದೀನಿ, ನಿಮ್ಮ ಆಶೀರ್ವಾದ ಕೊಡಿ ಅಂತ ಕೇಳ್ತಾರೆ. ಆಗ ರಾಮಚಂದ್ರರು ಆಯಿತು ಅಂತ ಹೇಳ್ತಾರೆ. ಸೊ ಶಬರಿ ಆಗ ಒಂದು ಚಿತೆಯನ್ನು ಸಿದ್ಧಗೊಳಿಸಿ ಬೆಂಕಿ ಹಚ್ತಾಳೆ. ಚಿತೆಯಲ್ಲಿ ಅವಳು ಜಿಗಿತಾಳೆ. ಅವಳ ದಿವ್ಯ ಸ್ವರೂಪದಲ್ಲಿ ಅವಳು ವೈಕುಂಠಕ್ಕೆ ಮೇಲಿರ್ತಾಳೆ. ಸೊ ಶಬರಿಗೆ ಮುಕ್ತಿ ಸಿಕ್ಕಿತು, ವೈಕುಂಠ ಪ್ರಾಪ್ತಿ ಆಯಿತು. ಸೊ ಶಬರಿಗೆ ಅನುಗ್ರಹ ತೋರಿಸಿದ ಮೇಲೆ ಪಂಪಾ ಸರೋವರದ ಹತ್ತಿರ ಬಂದು ಪಂಪಾ ಸರೋವರದ ಸೌಂದರ್ಯವನ್ನು ನೋಡ್ತಾ ಇದ್ದರು. ರಾಮಚಂದ್ರಿಗೆ ತುಂಬ ಸಂತೋಷ ಆಯಿತು. ಚೈತ್ರ ಮಾಸ. ಸೊ ಚೈತ್ರ ಮಾಸದಲ್ಲಿ ಅವರು ಪಂಪಾ ಸರೋವರನ್ನು ಪ್ರವೇಶ ಮಾಡ್ತಾರೆ. ಸೊ ಆಗ ಅಲ್ಲಿ ಆ ಸೌಂದರ್ಯವನ್ನು ನೋಡಿ ತುಂಬ ಸಂತೋಷ ಆಗುತ್ತೆ. ಒಳ್ಳೆ ಗಿಡಗಳು, ಮರಗಳು, ಹಣ್ಣುಗಳು ಮತ್ತು ಏನಂತಾರೆ ಪಕ್ಷಿಗಳು. ಆ ಪಕ್ಷಿಗಳ ಕೂಗಿನ ಶಬ್ದವನ್ನು ಕೇಳಿ ಸೀತೆಯ ನೆನಪಾಗುತ್ತೆ. ಯಾಕೆಂದರೆ ಸೀತೆಯ ಧ್ವನಿ ಕೂಡ ಪಕ್ಷಿಗಳ ಥರ ತುಂಬ ಮಧುರವಾಗಿತ್ತು. ಈ ರೀತಿ ಸೀತೆಯ ವಿರಹದಲ್ಲಿ ರಾಮ ಕಾಲು ಕಳೀತಾ ಇದ್ದ. ಸೊ ಮತಂಗ ಋಷಿ ಆಶ್ರಮದ ಕಡೆಯವರು ಪ್ರಯಾಣ ಮಾಡ್ತಾಯಿದ್ರು. ಆಗ ಸುಗ್ರೀವ ಬೆಟ್ಟದ ಮೇಲೆ ಕುಂತಿದ್ದ. ಬೆಟ್ಟದಿಂದ ಕೆಳಗೆ ನೋಡ್ತಾನೆ, ಯಾರೋ ಬರ್ತಾ ಇದ್ದಾರೆ. ಹನುಮಂತನ ಕರೀತ, ಹನುಮಂತ ಬಾಬಾ ನೋಡಿ ಯಾರೋ ಬರ್ತಾ ಇದ್ದಾರಲ್ಲಿ. ನೋಡೋದಕ್ಕೆ ವೈರಾಗಿ ಥರ ಇದ್ದಾರೆ, ಆದರೆ ಅವರ ದೇಹ ನೋಡಿದರೆ, ಅವರ ಲಕ್ಷಣಗಳನ್ನು ನೋಡಿದರೆ ಕ್ಷತ್ರಿಯರ ಗುಣಲಕ್ಷಣ ಅವರಲ್ಲಿ ಕಾಣ್ತಾ ಇದೆ. ದೇ ಆರ್ ನಾಟ್ ಬ್ರಾಹ್ಮಣಾಸ್ ಆರ್ ಸೇಜಸ್. ಅವರು ಕ್ಷತ್ರಿಯರ ಥರ ಕಾಣ್ತಾ ಇದ್ದಾರೆ. ಯಾರಿರ್ಬೋದು ಇವರು, ಹೋಗಿ ವಿಚಾರಿಸು ಅಂತ. ಮೋಸ್ಟ್ಲಿ ವಾಲಿಯ ಯಾರಾದರೂ ಗುಪ್ತಚರರು ಇರ್ಬೋದಾ, ಸೀಕ್ರೆಟ್ ಏಜೆಂಟ್ಸ್ ಇರ್ಬೋದಾ, ನೋಡು ಅಂತ ಅವರು ಹನುಮಂತನನ್ನು ಕಳಿಸ್ತಾರೆ. ಸೊ ಹನುಮಂತ ಅವರನ್ನು ಭೇಟಿಯಾಗೋದಕ್ಕೆ ಬಂದ. ರೂಪ ಬದಲಾಯಿಸಿಕೊಂಡು ಬ್ರಾಹ್ಮಣ ವೇಷವನ್ನು ಧರಿಸಿಕೊಂಡು ಹನುಮಂತ ಬರ್ತಾನೆ. ಈಗ ಹನುಮಂತನ ಹತ್ರ ಹಲವಾರು ಸಿದ್ಧಿಗಳಿದ್ವು. ಹಿ ಹ್ಯಾಡ್ ಮೆನಿ ಪವರ್ಸ್. ಹನುಮಾನ್ ಹ್ಯಾಡ್ ಮೆನಿ ಪವರ್ಸ್. ಸಿದ್ಧಿಗಳಿದ್ವು. ಆ ಸಿದ್ಧಿಗಳಿಂದ ಹನುಮಂತ ರೂಪ ಕೂಡ ಬದಲಾಯಿಸ್ಬೋದಿತ್ತು. ಸಿದ್ಧಿಗಳು ಗೊತ್ತಾ? ಅಣಿಮ, ಲಗಿಮ, ಮಹಿಮ, ಪ್ರಾಪ್ತಿ, ಪ್ರಕಾಮ್ಯ, ಯಶಿತ್ವ, ವಶಿತ್ವ, ಕಾಮ್ಯ, ವಸಾಯಿತ. ಈ ರೀತಿಯ 8 ಸಿದ್ಧಿಗಳಿವೆ. ಅಣಿಮ ಅಂದರೆ ಅಣುಗಿಂತಲೂ ಚಿಕ್ಕವನಾಗೋದು. ಈ ಕ್ಯಾನ್ ಬಿಕಮ್ ಸ್ಮಾಲರ್ ದೆನ್ ಆಟಮ್. ಒಂದು ಬಾಕ್ಸಲ್ಲಿ ಅವನನ್ನು ಬಚ್ಚಿಡಿ, ಈ ಕ್ಯಾನ್ ಬಿಕಮ್ ಲೈಕ್ ಎ ಸ್ಮಾಲ್ ಆಟಮ್ ಆ್ಯಂಡ್ ಕಮ್ ಔಟ್ ಆಫ್ ಎ ಹೋಲ್. ಅಣಿಮ ಸಿದ್ಧಿ. ಮಹಿಮಾ ಅಂದರೆ
ಬೆಟ್ಟದ ಥರ ದೊಡ್ಡವನಾಗಿ ದೊಡ್ಡ ರೂಪ ತಾಳೋದು ಮಹಿಮ. ಮತ್ತು ಲಘಿಮ ಅಂದರೆ ಗಾಳಿಯಲ್ಲಿ ತೇಲಾಡುವುದು, ಗಾಳಿಯಲ್ಲಿ ಹಾರಾಡುವುದು. ಹನುಮಾನ್ ಜಂಪಿಂಗ್ ಲಘಿಮ ಸತಿ. ಸೊ ಈ ರೀತಿ ಹಲವಾರು ಅಷ್ಟಸಿದ್ಧಿಗಳು. ಒಂದು ಅಷ್ಟಸಿದ್ಧಿ ಅಂದರೆ ಬೇಕಾಗಿದ್ದು ಅವನು ಪ್ರಾಪ್ತಿ ಮಾಡ್ಕೋಬೋದು. ಈ ರೂಮಲ್ಲಿ ಕೂತ್ಕೊಂಡು ಹಿಮಾಲಯದಿಂದ ಕಾಶ್ಮೀರ ಆ್ಯಪಲ್ ಕೂಡ ತರಿಸ್ಬೋದು. ಸಿದ್ಧಿ. ತನ್ನದೇ ಆದಂಥ ಒಂದು ಲೋಕವನ್ನು ಕೂಡ ಸೃಷ್ಟಿ ಮಾಡಬಹುದು, ರೂಪ ಬದಲಾಯಿಸಿಕೊಳ್ಳಬಹುದು. ಸೊ ಈ ರೀತಿ ಎಲ್ಲ ಅಷ್ಟಸಿದ್ಧಿಗಳು ಹನುಮಂತನ ಹತ್ರ ಇದ್ದು. ಸೊ ರೂಪ ಬದಲಾಯಿಸಿಕೊಂಡು ಬರ್ತಾನೆ. ಬಂದು ರಾಮಚಂದ್ರ ಮುಂದೆ ಬಂದು ಹೇಳ್ತಾನೆ, ನಮಸ್ಕಾರ ಸ್ವಾಮಿಗಳೇ, ನಾನು ಸುಗ್ರೀವನ ದೂತ, ಸುಗ್ರೀವನ ಸೇವಕ. ನಾನು ಇಲ್ಲಿ ಸುಗ್ರೀವನ ಸೇವೆ ಮಾಡ್ತಾ ಇದ್ದೀನಿ. ನೀವು ಯಾರು, ಇಲ್ಲಿ ಯಾಕೆ ಬಂದಿದ್ದೀರಾ, ದಯವಿಟ್ಟು ತಿಳಿಸಿ ಅಂತ ಕೇಳ್ತಾನೆ. ಆಗ ರಾಮಚಂದ್ರರು ಹೇಳ್ತಾರೆ, ನಾನು ದಶರಥನಂದನ ರಾಮ, ಇವನು ಲಕ್ಷ್ಮಣ. ಲಕ್ಷ್ಮಣ, ನೀನು ಹೇಳು ನಾವು ಯಾಕೆ ಬಂದಿದ್ದೀವಿ ಅಂತ. ಲಕ್ಷ್ಮಣ ಎಲ್ಲ ಕಥೆಯನ್ನು ಹೇಳ್ತಾನೆ, ಹೇಗೆ ವನವಾಸಕ್ಕೆ ಅವರು ಬಂದರು, ಮತ್ತು ಸೀತೆ ಅಪಹರಣ ಆಯಿತು. ಸೀತೆಯನ್ನು ಹುಡುಕಿಕೊಂಡು ದಕ್ಷಿಣ ಭಾಗಕ್ಕೆ ಬರುವಾಗ ಕಬಂಧ ಸೂಚನೆಯನ್ನು ಕೊಟ್ಟ. ಸೊ ಕಬಂಧನ ಸೂಚನೆಯಂತೆ ನಾವು ಇಲ್ಲಿಗೆ ಬಂದಿದ್ದೀವಿ. ಸುಗ್ರೀವನ ಜೊತೆ ಮೈತ್ರಿಯನ್ನು ಸ್ಥಾಪಿಸಲು ನಾವು ಬಂದಿದ್ದೀವಿ. ಸೊ ದಯವಿಟ್ಟು ಸುಗ್ರೀವನ ಹತ್ರ ಕರ್ಕೊಂಡು ಹೋಗುವಂತ. ಇದು ಕೇಳಿದ ತಕ್ಷಣ ಹನುಮಂತನಿಗೆ ತುಂಬ ಆನಂದವಾಯಿತು. ಓ, ಇವರು ಸಾಕ್ಷಾತ್ ನನ್ನ ಪ್ರಭು ರಾಮಚಂದ್ರ, ರೈಟ್. ಸೊ ವಾಲಿಯ ದೂತರಲ್ಲ, ಬಟ್ ಪ್ರಭು ರಾಮಚಂದ್ರ ಮತ್ತು ಲಕ್ಷ್ಮಣ. ಸೊ ಹನುಮಂತನಿಗೆ ತುಂಬ ಸಂತೋಷ ಆಯಿತು, ಪ್ರಭು ರಾಮಚಂದ್ರರು ಬಂದಿದ್ದಾರೆ ಅಂತ. ಫಸ್ಟ್ ಟೈಮ್ ಹನುಮಂತ ರಾಮಚಂದ್ರನ ಭೇಟಿಯಾಗ್ತಾ ಇದ್ದಾನೆ. ಫಸ್ಟ್ ಮೀಟಿಂಗ್. ಸೊ ಹನುಮಾನ್ ಇಸ್ ಗೋಯಿಂಗ್ ಡೌನ್. ತನ್ನ ನಂತರ ನಿಜವಾದ ರೂಪವನ್ನು ತಾಳಿ ಹನುಮಂತ ರಾಮಚಂದ್ರರ ಪಾದಕ್ಕೆ ನಮಸ್ಕಾರವನ್ನು ಸಲ್ಲಿಸುತ್ತಾನೆ. ರಾಮಚಂದ್ರವನ್ನು ಎತ್ತಿ ಹನುಮಂತ ಅವರನ್ನು ತನ್ನ ಸ್ಕಂದದ ಮೇಲೆ ಎತ್ತಿಕೊಂಡು ಹಾರಿ ಸುಗ್ರೀವನ ಹತ್ರ ಬರ್ತಾನೆ. ಈ ಜಂಪ್ಸ್ ಆ್ಯಂಡ್ ಕಮ್ಸ್ ಟು ಸುಗ್ರೀವ ಮತ್ತು ರಾಮಚಂದ್ರರು ಇಬ್ಬರು ಪರಸ್ಪರ ಮಾತನಾಡ್ತಾರೆ, ಡಿಸ್ಕಸ್ ಮಾಡ್ತಾರೆ. ಸುಗ್ರೀವ ತನ್ನ ದುಃಖವನ್ನು ಹಂಚಿಕೊಳ್ತಾನೆ ರಾಮಚಂದ್ರರ ಜೊತೆ. ಸುಗ್ರೀವನ ದುಃಖ ಏನಿತ್ತು, ವಾಲಿ ತುಂಬ ಕಾಟ ಕೊಡ್ತಾ ಇದ್ದ. ಸುಗ್ರೀವನನ್ನು ಕೊಲ್ಲೋಕ್ಕೆ ಬರ್ತಾ ಇದ್ದ, ಪದೇ ಪದೇ ಬರ್ತಾ ಇದ್ದ. ಅದಕ್ಕೆ ಸುಗ್ರೀವ ಮದಂಗ ಋಷಿಯ ಆಶ್ರಮದಲ್ಲಿ ಅಡಗಿಕೊಂಡಿದ್ದ. he was hiding there. He was not going anywhere. He was just hiding in Matanga Rishi's ashrama. Why Vali could not come to Matanga Rishi's ashrama? ಮತಂಗ ಋಷಿ ಶಾಪ ಕೊಟ್ಟಿದ್ರು ವಾಲಿಗೆ, ನೀನು ಇಲ್ಲಿ ಬಂದರೆ ಸತ್ತೋಗ್ತೀಯ. ಇದಕ್ಕೊಂದು ದೊಡ್ಡ ಕಥೆ ಇದೆ. ಸುಗ್ರೀವ ಮತ್ತು ವಾಲಿ ಇಬ್ಬರು ಸಹೋದರರು, ಬ್ರದರ್ಸ್. ವಾಲಿ ಇಂದ್ರನ ಪುತ್ರ, ಸುಗ್ರೀವ ಸೂರ್ಯನ ಪುತ್ರ, ರೈಟ್. ಯಾವಾಗ ರಾವಣನ ಕಿರುಕುಳ ಹೆಚ್ಚಾಗಿತ್ತು, ಆಗ ಎಲ್ಲ ದೇವತೆಗಳು ಹೋಗಿ ಬ್ರಹ್ಮಾಜಿ ಹತ್ರ ರಿಕ್ವೆಸ್ಟ್ ಮಾಡ್ತಾರೆ. ಬ್ರಹ್ಮಾಜಿ ಕ್ಷೀರೋದಕ್ಷ ವಿಷ್ಣು ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ತಾರೆ, ಭೂಮಿಯಲ್ಲಿ ಪಾಪದ ಭಾರ ಹೆಚ್ಚಾಗಿ, ದಯವಿಟ್ಟು ಏನಾದರೂ ಉಪಾಯ ಕೊಡಿ ಅಂತ. ಆಗ ಭಗವಂತ ವಿಷ್ಣು ಹೇಳ್ತಾನೆ, ನಾನು ಸೂರ್ಯವಂಶದಲ್ಲಿ ದಶರಥ ಮಹಾರಾಜನ ಮಗನಾಗಿ ಅವತರಿಸ್ತೀನಿ, ಯೋಶ ಏನಾದರೂ ಚಿಂತೆ ಮಾಡಬೇಡಿ, ನಾನು ಬರ್ತಾ ಇದ್ದೀನಿ. ನೀವೆಲ್ಲರೂ ವಾನರರು ಮತ್ತು ರಿಕ್ಷರ ಕುಲದಲ್ಲಿ ತಾವೆಲ್ಲ ಜನ್ಮ ತಗೊಳ್ಳಿ, ನಾನು ಬರ್ತೀನಿ, ಆಗ ನನ್ನ ಸಹಾಯ ಮಾಡಿ ಅಂತ. ಎಲ್ಲ ದೇವತೆಗಳು ವಾನರ ಮತ್ತು ಋಕ್ಷ ಅಂದರೆ ಬೇರ್, ಕರಡಿ, ಈ ಕುಲದಲ್ಲಿ ಎಲ್ಲರೂ ಬರ್ತಾರೆ. ಸೊ ಸೂರ್ಯನಾಂಶ ಸುಗ್ರೀವ, ಇಂದ್ರನಾಂಶ ವಾಲಿ, ಬ್ರಹ್ಮನಾಂಶ ಜಾಂಬವಂತ. ಸೊ ಈ ರೀತಿ ನಲ, ನೀಲ, ಅಂಗದ ಅವರೆಲ್ಲರೂ ದೇವತೆಗಳ ಅಂಶಗಳೇ. ಸೊ ಹನುಮಂತ ಯಾರ ಅಂಶ? ಶಿವ ಮತ್ತು ವಾಯು ಮಿಕ್ಸ್. ಸೊ ವಾಯುಪುತ್ರನೂ ಹೌದು, ಶಿವನ ರುದ್ರನ ಅಂಶ ಕೂಡ ಹೌದು.
ಸೊ ಎಲ್ಲ ದೇವತೆಗಳು ಅಲ್ಲಿ ಅವತರಿಸಿದರು. ಸೊ ಸುಗ್ರೀವ ಮತ್ತು ವಾಲಿಯ ಮಧ್ಯೆ ಸ್ವಲ್ಪ ಜಗಳ ಆಗುತ್ತೆ. ಒಮ್ಮೆ ಮಾಯಾವಿ ಅನ್ನೋ ಒಬ್ಬ ರಾಕ್ಷಸನಿದ್ದ. ಒಂದು ಕೋಣದ ರೂಪವನ್ನು ತಾಳಿ ಅವನು ಯುದ್ಧಕ್ಕೆ ಬರ್ತಾ ಇದ್ದ. ವರುಣನ ಹತ್ರ ಹೋಗಿದ್ದ, ಮತ್ತು ಹಿಮಾಲಯನ ಹತ್ರ ಹೋಗಿದ್ದ. ಆದರೆ ವರುಣ ಮತ್ತು ಹಿಮಾಲಯ ನನ್ನ ಜೊತೆ ಯುದ್ಧ ಮಾಡಬೇಡ, ನೀನು ವಾಲಿ ಜೊತೆ ಯುದ್ಧ ಮಾಡು ಅಂತ ಕಳಿಸ್ತಾರೆ. ಸೊ ವಾಲಿಯ ಸಾಮ್ರಾಜ್ಯಕ್ಕೆ ಬಂದು, ವಾಲಿ ಬಾ ನನ್ನ ಜೊತೆ ಯುದ್ಧ ಮಾಡು ಅಂತ ಈ ರೀತಿ ಪ್ರಚೋದಿಸಿದಾಗ ವಾಲಿಗೆ ಸಿಟ್ಟು ಬರುತ್ತೆ. ನನ್ನ ಕಡೆ ಬಂದು ನನಗೆ ಚಾಲೆಂಜ್ ಮಾಡ್ತಾ ಇದೆಯಾ. ಸೊ ಆ್ಯಕ್ಚುಲಿ ದೆನ್ ಹಿ ಸ್ಟಾರ್ಟ್ಸ್ ಫೈಟಿಂಗ್. ಆ್ಯಕ್ಚುಲಿ ಮಾಯಾವಿ ಕೋಣದ ರೂಪ ತೊಗೊಂಡಿರಲಿಲ್ಲ. ದೇರ್ ಇಸ್ ಅನದರ್ ದುಂದುಭಿ ಅಂತ. ಸೊ ಹಿ ಹ್ಯಾಡ್ ಟೇಕನ್ ಕೋಣ ಸ್ವರೂಪ. ಅವನನ್ನು ಕೊಂದಿದ್ದ ವಾಲಿ. ಅವನನ್ನು ಜೋರಾಗಿ ಕೊಂದು ಅವನ ಮೂಳೆಯನ್ನು ತುಂಬ ದೂರ ಬಿಸಾಕಿದ್ದ. ಅದು ಬಿಸಾಕುವಾಗ ಏನಾಯ್ತಂದರೆ ಆ ಒಂದು ಕೋಣದ ರಾಕ್ಷಸನ ರಕ್ತ ಮತಂಗ ಋಷಿಯ ಆಶ್ರಮದಲ್ಲಿ ಬಿದ್ದಿತ್ತು. ರಕ್ತ ಬಿದ್ದಿತ್ತು. ಇದನ್ನು ನೋಡಿ ಮತಂಗ ಋಷಿ ತುಂಬ ಕೋಪ ಬಂತು. ಆ ಒಂದು ರಾಕ್ಷಸನನ್ನು ಆಶ್ರಮದ ಮೇಲಿಂದ ಎಸೆದವರು ವಾಲಿ ಅಂತ ಗೊತ್ತಾಯಿತು. ಸೊ ವಾಲಿಗೆ ಶಾಪ ಕೊಡ್ತಾರೆ, ಈ 4 ಕಿಲೋಮೀಟರ್ ಏರಿಯಾದಲ್ಲಿ ನೀನೇನಾದ್ರೂ ಕಾಲಿಟ್ಟರೆ ನೀನು ಸತ್ತೋಗ್ತೀಯ. ನಿನ್ನ ಮಂತ್ರಿಗಳು ಯಾರಾದರೂ ಕಾಲಿಟ್ಟರೆ ಅವರು ಸತ್ತೋಗ್ತಾರೆ. ಸೊ ಯಾರು ಇಲ್ಲಿ ಬರೋ ಹಾಗಿಲ್ಲ. ಕ್ಷಮೆ ಕೇಳ್ತಾನೆ, ಕ್ಷಮಿಸಿ ನನ್ನ ತಪ್ಪಾಯಿತು. ಇಲ್ಲ, ಕ್ಷಮಿಸೋದಿಲ್ಲ, ನೀನು ಇಲ್ಲಿ ಕಾಲು ಇಡೋ ಹಾಗಿಲ್ಲ, ಮಹಾ ಅಪರಾಧವನ್ನು ಮಾಡಿದೀಯ ಅಂತ. ಸೊ ಅದಕ್ಕೆ ವಾಲಿಯಲ್ಲಿ ಹೋಗ್ತಾ ಇರಲಿಲ್ಲ. ಸೊ ನಂತರ ಏನಾಯಿತು, ಮಾಯವೇನೋ ರಾಕ್ಷಸ ಬಂದು ಯುದ್ಧಕ್ಕೆ ಲಲ್ಕಾರಿಸ್ತಾನೆ, ಬಾ ನನ್ನ ಜೊತೆ ಯುದ್ಧ ಮಾಡು ಅಂತ. ಆಗ ವಾಲಿ ಅವನ ಜೊತೆ ಯುದ್ಧ ಮಾಡೋಕ್ಕೆ ಹೋಗ್ತಾನೆ. ಹೋರಾಡ್ತಾ ಮಾಯವಿ ಒಂದು ಗುಫೆ ಒಳಗಡೆ ಹೋಗ್ತಾನೆ. ಗುಫೆ ಒಳಗಡೆ ಹೋಗಿ ತುಂಬ ಒಳಗಡೆ ಹೋಗ್ತಾನೆ. ಸೊ ಸ್ವಲ್ಪ ಸುಗ್ರೀವ ಹೊರಗಡೆ ಕಾಯ್ತಾ ಇದ್ದ, ಅಣ್ಣ ಒಳಗಡೆ ಹೋಗಿದ್ದಾನೆ, ಯುದ್ಧ ಮಾಡ್ತಾ ಇದ್ದಾನೆ ಅಂತ. ಸೊ ತುಂಬ ದಿವಸ ಆಯಿತು, ಹೊರಗಡೆ ಬರಲೇ ಇಲ್ಲ. ಸ್ವಲ್ಪ ಶಬ್ದ ಕೇಳ್ತಾ ಇತ್ತು, ಯುದ್ಧ ಮಾಡೋ ಶಬ್ದ. ಸ್ವಲ್ಪ ದಿನದ ನಂತರ ಅದೂ ಶಬ್ದನೂ ನಿಂತು ಹೋಯಿತು. ಅವ್ನು ವೇಟ್ ಮಾಡ್ತಾ ಇದ್ದ. ಒಂದು ದಿನ ಏನಾಯಿತು, ಆ ಗುಫೆಯಿಂದ ರಕ್ತ ಹೊರಗಡೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಇದನ್ನು ನೋಡಿ ಸುಗ್ರೀವ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾನೆ, ವಾಲಿ ಸತ್ತೋದ. ಆ ರಾಕ್ಷಸ ಹೊರಗಡೆ ಬಂದುಬಿಟ್ರೆ ಮತ್ತೆ ಕಷ್ಟ ಕೊಡ್ತಾನೆ. ಅದಕ್ಕೆ ಒಂದು ದೊಡ್ಡ ಬಂಡೆಯನ್ನು ತಗೊಂಡು ಆ ಗುಫೆಯ ಎಂಟ್ರೆನ್ಸನ್ನು ಮುಚ್ಚಿಬಿಟ್ಟ, ಟೈಟಾಗಿ ಮುಚ್ಚಿಬಿಟ್ಟ. ಸೊ ಸುಮಾರು ದಿನಗಳ ನಂತರ ಇಲ್ಲಿ ವಾಲಿ ಒಳಗಡೆ ಇದ್ದ. ಸೊ ಇಲ್ಲಿ ಸುಗ್ರೀವ ರಾಜನಾಗ್ಬಿಟ್ಟ. ರಾಜ ಯಾರೂ ಇಲ್ಲ. ಸೊ ನೆಕ್ಸ್ಟ್ ನಾನೇ ಆಗಬೇಕು. ಸೊ ರಾಜಸಿಂಹದಲ್ಲಿ ಕೂತ್ಕೊಂಡು ಆಡಳಿತ ಮಾಡ್ತಾ ಇದ್ದ. ಸೊ ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ದ. ಸ್ವಲ್ಪ ದಿನದ ನಂತರ ವಾಲಿ ಗುಫೆಯಿಂದ ಹೊರಗೆ ಬರೋಕ್ಕೆ ಟ್ರೈ ಮಾಡ್ತಾನೆ, ಆಗ್ತಾ ಇರಲಿಲ್ಲ. ಸೊ ಜೋರಾಗಿ ಬಂಡೆಯನ್ನು ಒದಿತಾನೆ, ಬಂಡೆ ಬಿದ್ದುಬಿಡುತ್ತೆ. ಆಗ ವಾಲಿ ಹೊರಗಡೆ ಬರ್ತಾನೆ, ಆ ರಾಜ್ಯಕ್ಕೆ ಬರ್ತಾನೆ. ನೋಡ್ತಾನೆ, ಸುಗ್ರೀವ ಕೂತಿದ್ದಾನೆ ಸಿಂಹಾಸನದ ಮೇಲೆ. ಸುಗ್ರೀವ ಕೂತಿದ್ದಾನೆ, ತನ್ನ ಹೆಂಡತಿ ಮಕ್ಕಳ ಜೊತೆ ಎಲ್ಲರೂ ಆರಾಮಾಗಿ ಎಂಜಾಯ್ ಮಾಡ್ತಾ ಇದ್ದಾನೆ. ಇದನ್ನು ನೋಡಿ ವಾಲಿಗೆ ಸಿಟ್ಟು ಬಂತು. ಏನು, ನನ್ನನ್ನು ಒಳಗಡೆ ಕೂಡ ಹಾಕಿ ನೀನು ರಾಜನಾಗ್ತಾ ಇದೆಯಾ? ಎಂತಹ ನೀತಿ ಇದು, ರೈಟ್? ಸೊ ಈ ರೀತಿ ಕೋಪಗೊಂಡು ವಾಲಿ ಸುಗ್ರೀವನ ಹೊಡೆಯೋದಕ್ಕೆ ಬರ್ತಾನೆ. ಸುಗ್ರೀವ ಮತ್ತು ವಾಲಿ ಜೊತೆ ಯುದ್ಧ ಆಗುತ್ತೆ, ಭಯಂಕರ ಯುದ್ಧ ಆಗುತ್ತೆ. ಆದರೆ ಸುಗ್ರೀವನ ಪವರ್ಸ್ ವಾಲಿ ಮುಂದೆ ಏನೂ ಇಲ್ಲ, ವೆರಿ ಲೆಸ್. ಸೊ ಸುಗ್ರೀವ ಓಡೋಗ್ತಾನೆ. ವಾಲಿಯ ಭಯದಿಂದ ಇಡೀ ಭೂಮಂಡಲ ಸುತ್ತುತ್ತಾನೆ. ಎಲ್ಲ 4 ದಿಕ್ಕಿನಲ್ಲಿ ಹೋಗಿ ಎಲ್ಲ ಕಡೆ ಓಡಾಡ್ತಾನೆ ವಾಲಿಯ ಭಯದಿಂದ. ವಾಲಿ ವಾಸ್ ಫಾಲಿಂಗ್, ವಾಸ್ ರನ್ನಿಂಗ್. ಫೈನಲಿ ಮತಂಗ ಋಷಿ ಆಶ್ರಮದಲ್ಲಿ ಬಂದು ನೆಲೆಸ್ತಾನೆ. ಯಾಕೆ ಶಾಪ ಕೊಟ್ಟಿತ್ತು ಅಂತ ಗೊತ್ತಾಯಿತು. ಸೊ ಅದಕ್ಕೆ ಮತಂಗ ಋಷಿ ಆಶ್ರಮ ಸೇಫ್ ಅಂತ ಅಲ್ಲಿ ಮತಂಗ ಋಷಿ ಆಶ್ರಮದಲ್ಲಿ ಅಡಗಿರ್ತಾನೆ. ಅದಕ್ಕೆ ಸುಗ್ರೀವ ಹೇಳ್ತಾನೆ, ನಾನು ಇಲ್ಲಿದ್ದೀನಿ, ಸೊ ದಯವಿಟ್ಟು ನನಗೆ ರಕ್ಷಣೆಯನ್ನು ಕೊಡಿ. ಆದರೆ ನನಗೂ ರಕ್ಷಣೆ ಕೊಡಿ, ಮತ್ತು ನನ್ನ ಹೆಂಡತಿಗೂ ಕೂಡ. ರೂಮಾ, ಸುಗ್ರೀವಸ್ ವೈಫ್ ರೂಮಾ ಇಸ್, ವಾಲಿ ನನ್ನ ಹೆಂಡತಿಯನ್ನು ತೊಗೊಂಡ್ಬಿಟ್ಟಿದ್ದಾನೆ. ಹೇಗೆ ನಿನ್ನ ಹೆಂಡತಿ ರಾವಣ ಎತ್ಕೊಂಡು ಹೋಗಿದ್ದಾನೆ,
ಅದೇ ರೀತಿ ನನ್ನ ಪತ್ನಿ ವಾಲಿ ಎತ್ಕೊಂಡು ಹೋಗಿದ್ದಾನೆ, ಪ್ಲೀಸ್ ಹೆಲ್ಪ್ ಮೀ. ಸೊ ಇದು ಹಿಸ್ಟ್ರಿ. ಸೊ ಆಗ ಸುಗ್ರೀವ ಮತ್ತು ರಾಮಚಂದ್ರರು ಅಗ್ನಿ ಸಾಕ್ಷಿ ಮಾಡಿ, ನಾವು ಇಬ್ಬರು ಫ್ರೆಂಡ್ಸು, ನಾನು ನಿನಗೆ ಸಹಾಯ ಮಾಡ್ತೀನಿ, ನೀನು ನನಗೆ ಸಹಾಯ ಮಾಡು ಅನ್ನೋ ಒಂದು ಒಪ್ಪಂದವನ್ನಲ್ಲಿ ಮಾಡ್ಕೊತಾರೆ. ಸೊ ಒಪ್ಪಂದ ಆದ ಮೇಲೆ ರಾಮಚಂದ್ರ ಹೇಳ್ತಾರೆ, ಸುಗ್ರೀವ ನೀನು ಹೋಗಿ ವಾಲಿಯನ್ನು ಕರಿ, ಕಾಲ್ ವಾಲಿ, ಕಾಲಿಂಗ್ ಫಾರ್ ಎ ಫೈಟ್, ಡ್ಯೂಯಲ್ ಫೈಟ್. ಆಗ ಸುಗ್ರೀವ ಹೇಳ್ತಾನೆ, ನೀವು ಅವ್ನು ಕೊಲ್ಲಕ್ಕೆ ಸಾಧ್ಯನಾ? ನೀನು ಯುದ್ಧಕ್ಕೆ ಕರಿ, ಅವ್ನು ಬರ್ತಾನೆ, ಆಗ ನಾನು ಅವ್ನು ಕೊಂದಾಗ್ತೀನಿ. ಆದರೆ ಸ್ವಲ್ಪ ಡೌಟ್ ಆಗ್ತಿದ್ದೀನಿ, ನಿಮ್ಮ ಶಕ್ತಿಯನ್ನು ನೋಡ್ಬೇಕು, ನಾವು ಟೆಸ್ಟ್ ಮಾಡಬೇಕು, ಟ್ರಯಲ್ ಟೆಸ್ಟ್. ಸೊ ಒಂದು ಕಡೆ ಕರ್ಕೊಂಬರ್ತಾರೆ ರಾಮಚಂದ್ರರನ್ನು. ಅಲ್ಲಿ ದೊಡ್ಡ ಮೂಳೆ ಇತ್ತು, ಬಿಗ್ ಬೋನ್. ರಾಮಚಂದ್ರ ಕೇಳ್ತಾರೆ, ಇದು ಯಾರ್ದು? ಒಂದು ಕೋಣ ರಾಕ್ಷಸ ಇದ್ದ, ಅವನನ್ನು ಕೊಂದು ಹಾಕಿ ವಾಲಿ ತುಂಬ ದೂರ ಎಸೆದಿದ್ದ. ಆಗ ಈ ಮೂಳೆಯನ್ನು ಇಫ್ ಯು ಕ್ಯಾನ್ ಥ್ರೋ ಫಾರ್ ಅವೇ ದೆನ್ ಐ ವಿಲ್ ಹ್ಯಾವ್ ಫೇತ್. ಆಗ ರಾಮಚಂದ್ರ ತಮ್ಮ ಬಾಣವನ್ನು ತಗೊಂಡು ಆ ಮೂಳೆಗೆ ಹೊಡಿತಾರೆ. ಆ ಮೂಳೆ 80 ಕಿಲೋಮೀಟರ್ ದೂರ ಹೋಗಿ ಬೀಳುತ್ತೆ. ಸೊ ದೆನ್ ವಾಲಿ ಸುಗ್ರೀವ ಸೇಸ್, ಓಕೆ, ವೆರಿ ಗುಡ್ ಪವರ್. ಆದರೆ ವಾಲಿ ಎತ್ತಿದಾಗ ಆ ಪ್ರಾಣಿ ಜೀವಂತವಾಗಿತ್ತು, ಈಗ ಸತ್ತೋಗಿದೆ, ಮತ್ತು ಮೂಳೆ ಕೂಡ ಹಳೇದಾಗಿದೆ, ಸೊ ವೇಟಲ್ಲೇ ಕಮ್ಮಿ ಇರುತ್ತೆ. ಸೊ ಇನ್ನೊಂದು ಟೆಸ್ಟ್ ಮಾಡೋಣ. ಅಲ್ಲಿ 7 ವೃಕ್ಷಗಳಿದ್ವು, 7 ಟ್ರೀಸ್. ದೇ ಆರ್ ಬಿಗ್ ಟಾಲ್ ಸಾಲ್ ಟ್ರೀಸ್. ಸಾಲ್ ವೃಕ್ಷ, ಸಾಲ್ ಗೊತ್ತಾ? ಸಾಗವಾನಿ ಅಲ್ಲ, ಇಟ್ಸ್ ಕಾಲ್ಡ್ ಸಾಲ್. ರೈಲ್ವೆ ಪಟ್ರಿ ಹಾಕ್ತಿದ್ರಲ್ಲ, ಹಾಂ, ಈಗ ಸಿಮೆಂಟ್ ಇದು ಹಾಕ್ತಾರೆ, ಬಟ್ ದಟ್ ಟೈಮ್ ಯೂಸ್ ಟು ಯೂಸ್ ವುಡ್. ಸೊ ಆ ಗಿಡ. ಸೊ ಈ ಮರವನ್ನು ನೀವು ಬಾಣದಿಂದ ಛೇದಿಸಬೇಕು. ದೆನ್ ಐ ಬಿಲೀವ್ ವೆರಿ ಸ್ಟ್ರಾಂಗ್ ಟ್ರೀ. 100 ವರ್ಷ ನೀರಲ್ಲಿಟ್ಟರು ಏನಾಗಲ್ಲ ಅಂತ, ಅಷ್ಟು ಸ್ಟ್ರಾಂಗ್ ಇರುತ್ತೆ. ಸೊ ರಾಮಚಂದ್ರರು ಬಾಣವನ್ನು ತಗೊತಾರೆ. ಬಾಣವನ್ನು ಬಿಟ್ಟಾಗ 7 ಟ್ರೀಸ್ ಛೇದಿಸಿ ಆ ಬಾಣ ಪಾತಾಳಕ್ಕೆ ಹೋಗುತ್ತೆ, ಕೆಳಗಡೆ ಭೂಮಿ ಒಳಗಡೆ ಹೋಗಿ ಸುಮಾರು 1 ಗಂಟೆ ನಂತರ ಮೇಲೆ ಹೋಗಿ ಮತ್ತೆ ಬಾಣ ವಾಪಸ್ ರಾಮಚಂದ್ರ ಹತ್ರ ಬರುತ್ತೆ. ಅವರ ಕ್ಯೂವರಲ್ಲಿ ಕೂತ್ಕೊಂಡ್ಬಿಡುತ್ತೆ. ಇದನ್ನು ನೋಡಿ ಸುಗ್ರೀವನಿಗೆ ತುಂಬ ವಿಶ್ವಾಸ ಬಂತು, ಓಕೆ, ಮಿಷನ್ ವಿಲ್ ಬಿ ಸಕ್ಸಸ್ಫುಲ್ ಅಂತ. ದೆನ್ ಸುಗ್ರೀವ್ ಗೋಸ್ ಆ್ಯಂಡ್ ಕಾಲ್ಸ್, ವಾಲಿ ಬಾ ನನ್ನ ಜೊತೆ ಯುದ್ಧ ಮಾಡು ಅಂತ. ಸೊ ವಾಲಿ ಬರ್ತಾನೆ, ಇಬ್ಬರ ಜೊತೆ ಯುದ್ಧ ಸ್ಟಾರ್ಟ್ ಆಗುತ್ತೆ. ಫೈಟಿಂಗ್ ವಿತ್ ಈಚ್ ಅದರ್. ಇಬ್ಬರು ಒಬ್ರಿಗೊಬ್ರು ಹೊಡೆದಾಡ್ತಾರೆ, ಮಲ್ಲ ಯುದ್ಧ, ಕೈಯಿಂದ ಯುದ್ಧ ಆಡ್ತಾರೆ. ರಾಮಚಂದ್ರರು ಹಿಂದೆ ನಿಂತ್ಕೊಂಡಿದ್ದಾರೆ, ಒಂದು ವೃಕ್ಷದ ಹಿಂದೆ ನಿಂತ್ಕೊಂಡು ಬಾಣ ಹೊಡೆದಕ್ಕೆ ಸಿದ್ಧರಾಗಿದ್ದಾರೆ. ಇಲ್ಲಿ ವಾಲಿ ಸುಗ್ರೀವನನ್ನು ಹೊಡಿತಾ ಇದ್ದಾನೆ, ತುಂಬ ಜೋರಾಗಿ, ವೆರಿ ಬ್ಯಾಡ್ಲಿ ಹಿ ವಾಸ್ ಗೆಟಿಂಗ್ ಬೀಟನ್ ಅಪ್. ಸುಗ್ರೀವ್ ವೇಟ್ ಮಾಡ್ತೇನೆ, ಯಾವಾಗ ಬಾಣ ಬರುತ್ತೆ, ಯಾವಾಗ ಬಾಣ ಹೊಡಿಯುತ್ತೆ. ರಾಮಚಂದ್ರ ಬಾಣ ಹೊಡಿಲೇ ಇಲ್ಲ. ಸುಗ್ರೀವ ಸಮೂಹ ಎಸ್ಕೇಪ್ಸ್ ಆ್ಯಂಡ್ ಕಮ್ಸ್ ಬ್ಯಾಕ್. ಅಯ್ಯೋ ಪ್ರಭು, ಏನಿದು, ನನ್ನ ಜೀವ ಹೋಗ್ತಾ ಇತ್ತು, ಐ ವಾಸ್ ಅಬೌಟ್ ಟು ಡೈ, ಯಾಕೆ ನೀವು ಬಾಣ ಹೊಡಿಲಿಲ್ಲ? ನಾನೆಲ್ಲ ರೆಡಿ ಇದೆ, ಬಟ್ ನೀವಿಬ್ಬರು ಒಂದೇ ಥರ ಕಾಣ್ತಾರೆ. ನೀನು ಯಾರು ಅವನು ಯಾರು ಅಂತ ಗೊತ್ತಾಗ್ತಾ ಇರಲಿಲ್ಲ, ಬಿಕಾಸ್ ಬೋತ್ ದರ್ ಮಂಕೀಸ್. ಸೊ ಐ ಕುಡ್ ನಾಟ್ ಐಡೆಂಟಿಫೈ. ತಪ್ಪಿ ನಿನಗೆ ಹೊಡೆದ್ಬಿಟ್ರೆ, ಸೊ ಅದಕ್ಕೆ ನಾನು ಬಾಣ ಹೊಡಿಲಿಲ್ಲ. ಐ ವಾಸ್ ವೇಟಿಂಗ್. ಆ್ಯಂಡ್ ದೆನ್ ಸುಗ್ರೀವ ಸೇಸ್, ರಾಮಚಂದ್ರ ಸೇಸ್, ನೀನು ಈ ಹಾರವನ್ನು ಹಾಕು. ಲಕ್ಷ್ಮಣನ ಹಾರವನ್ನು ಸುಗ್ರೀವನೇ ಹಾಕ್ತಾರೆ. ಈಗ ನನಗೆ ಗೊತ್ತಾಗುತ್ತೆ ನೀನು ಸುಗ್ರೀವ ಅಥವಾ ಅವನು ವಾಲಿ ಅಂತ, ಶಿವಗು ಅಂತ. ಇಲ್ಲಿ ಇನ್ನೊಂದು ಇದು ಇದೆ, ಏನಂದರೆ ಆಚಾರ್ಯ ಹೇಳ್ತಾರೆ, ಸುಗ್ರೀವ ರಾಮ ಭಕ್ತನಾಗಿದ್ದ, ಆದರೆ ಲಕ್ಷ್ಮಣನ ಪ್ರತಿ ಅಷ್ಟು ಗೌರವ ಇರಲಿಲ್ಲ.
ಈಸ್ ನಾಟ್ ಸೋ ಡಿವೋಟೆಡ್ ಟು ಲಕ್ಷ್ಮಣ. ಹಾಗೆ ರಾಮಚಂದ್ರ ಪಾಠ ಕಲಿಸಿದರು. ಅಲ್ಲಿ ಎಲ್ಲಿವರೆಗೂ ಗುರುಗಳ ಆಶೀರ್ವಾದ ಅಥವಾ ಲಕ್ಷ್ಮಣನ ಆಶೀರ್ವಾದ ಸಿಗೋದಿಲ್ಲ ಅಲ್ಲಿವರೆಗೂ ಯಶಸ್ಸು ದೊರಕೋದಿಲ್ಲ. ಸಿಮ್ಲಿ ವಿ ಮೇ ವರ್ಷಿಪ್ ಕೃಷ್ಣ, ಬಟ್ ಇಫ್ ಯು ಡೋಂಟ್ ರೆಸ್ಪೆಕ್ಟ್ ಗುರು, ಶೀಲ ಪ್ರಭುಪಾದ್ ಆ್ಯಂಡ್ ಆಚಾರ್ಯಸ್, ವಿಲ್ ನಾಟ್ ಗೆಟ್ ಕೃಷ್ಣ. ಯಶಸ್ಸು ಸಿಗೋದಿಲ್ಲ, ಕೃಷ್ಣ ಭಕ್ತಿ ದೊರಕೋದಿಲ್ಲ. ಸೊ ವಿ ಶುಡ್ ರೆಸ್ಪೆಕ್ಟ್, ಹಾನರ್ ಗುರುಸ್ ಆ್ಯಂಡ್ ದೆನ್ ಕೃಷ್ಣ ವಿಲ್ ಗೆಟ್. ಸೊ ಈ ಒಂದು ಪಾಠವನ್ನು ರಾಮಚಂದ್ರರು ನಮಗೆ ಕಲಿಸ್ತಾ ಇದ್ದಾರೆ. ಹೇಗೆ ಹೇಳ್ತಾರೆ, ಈಗ ಲಕ್ಷ್ಮಣನ ಆಶೀರ್ವಾದ ನೀನು ಸಿಕ್ಕದೆ ಈಗ ಹೋಗು. ಸೊ ದೆನ್ ಈ ಗೋಸ್, ದೆನ್ ಈ ಸ್ಟಾರ್ಟ್ಸ್ ಫೈಟಿಂಗ್ ಅಗೇನ್ ವಿತ್ ವಾಲಿ. ವಾಲಿ ಜೊತೆಗೆ ಅದು ಮತ್ತೆ ಯುದ್ಧ ಮಾಡ್ತಾರೆ. ಆಗ ರಾಮಚಂದ್ರರು ತಮ್ಮ ಬಾಣವನ್ನು ಬಿಡ್ತಾರೆ. ಆಗ ವಾಲಿ ಸತ್ತೋಗ್ತಾನೆ. ಹಿ ಡೈಸ್. ಸಾಯಲಿಲ್ಲ ಆ್ಯಕ್ಚುಲಿ, ಅವನಿಗೆ ಏನಂತಾರೆ, he was injured but he was not dead. ಆಗ ವಾಲಿ ತುಂಬ ನೋವಿನಿಂದ, ರಾಮ ಯಾಕೆ ಈ ರೀತಿ ನನಗೆ ಅಟ್ಯಾಕ್ ಮಾಡಿದೀಯಾ, ಕದ್ದು ಮುಚ್ಚಿ ಅಟ್ಯಾಕ್ ಮಾಡಿದೀಯಾ, ಇದು ಹೇಡಿತನ, ದಿಸ್ ಇಸ್ ನಾಟ್ ಕ್ಷತ್ರಿಯ ರೂಲ್ಸ್, ಯಾಕೆ ನೀನು ಈ ರೀತಿ ಮಾಡಿದೀಯಾ ಪ್ರಶ್ನೆ ಕೇಳ್ತಾರೆ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಟು ಡಿಸ್ಕಸ್. ತುಂಬ ಜನ ತಪ್ಪು ತಿಳ್ಕೊತಾರೆ ರಾಮಚಂದ್ರ ಅವರು ಕದ್ದು ಮುಚ್ಚಿ. ಕಾಂಟ್ರವರ್ಷಿಯಲ್ ಪಾಯಿಂಟ್, ವೆರಿ ಮಚ್ ನೀಡ್ ಟು ಬಿ ಡಿಸ್ಕಸ್ಡ್. ಯಾಕೆ ಅಂತ ಕೇಳ್ತಾರೆ. ನೀತಿ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ. ನೀತಿಯಲ್ಲಿ ಎಲ್ಲಿ ನಿಮ್ಮ ನೀತಿ ಅಂತ. ಆಗ ರಾಮಚಂದ್ರ ಕೇಳ್ತಾರೆ, ನಿನ್ನ ನೀತಿ ಎಲ್ಲಿತ್ತು? ನಿನ್ನ ಸುಗ್ರೀವನ ಹೆಂಡತಿಯನ್ನು ನೀನು ಇಟ್ಕೊಂಡಿದ್ಯಾ, ಎಂಥ ನೀತಿ ನಿಂದು? ಈಸ್ ದಿಸ್ ಮೊರಾಲಿಟಿ? ನೋ. ಮೊರಾಲಿಟಿ ಬೇರೆಯವರಿಗೆ ತಿಳಿಸೋಕ್ಕಿಂತ ಮುಂಚೆ ನೀನು ಮೊರಲ್ ಆಗಿರಬೇಕು, ರೈಟ್? ಸೊ ಯು ಆರ್ ನಾಟ್ ಫಾಲೋಯಿಂಗ್ ಮೊರಾಲಿಟಿ, ಯು ಆರ್ ಟಾಕಿಂಗ್ ಮೊರಾಲಿಟಿ ಅಬೌಟ್ ಟು ಅದರ್ಸ್. ಸೊ ಇದು ಸರಿಯಲ್ಲ ಅಂತ ರಾಮಚಂದ್ರ ಹೇಳ್ತಾರೆ. ನೀನು ಮೊರಾಲಿಟಿ ಫಾಲೋ ನಾವೆಲ್ಲರೂ ಮಾಡಬೇಕಂತ ಇದ್ದರೆ ನೀನು ಮಾಡಬೇಕು. ದಟ್ಸ್ ಫಸ್ಟ್ ಪಾಯಿಂಟ್. ಮತ್ತು ಇಡೀ ಜಗತ್ತಿನ ಒಡೆಯರು ಇಕ್ಷ್ವಾಕು ವಂಶದವರು, ಸೂರ್ಯವಂಶ. ಅಯೋಧ್ಯ ಕೇವಲ ಅಯೋಧ್ಯ ರಾಜಧಾನಿ, ಉತ್ತರ ಪ್ರದೇಶದ ರಾಜಧಾನಿ ಅಲ್ಲ, ಇಡೀ ಭೂಮಂಡಲದ ರಾಜಧಾನಿ ಅಯೋಧ್ಯೆ. ನಾವು ಇಕ್ಷ್ವಾಕು ವಂಶದ ರಾಜರು, ಕ್ಷತ್ರಿಯರು. ನಾವು ಇಡೀ ಜಗತ್ತಿನಲ್ಲಿ ಏನಾದರೂ ಅತ್ಯಾಚಾರ ಆದರೆ ಅದನ್ನು ಸರಿಪಡಿಸಬೇಕು, ಅದು ಕರ್ತವ್ಯ ನಮ್ಮದು. ಸುಗ್ರೀವನಿಗೆ ನ್ಯಾಯವನ್ನು ಕೊಡೋದಕ್ಕೆ ನಿನ್ನನ್ನು ಕೊಲ್ಲಬೇಕಾಯಿತು, ಅದಕ್ಕೆ ನಾನು ಕೊಂದಿದ್ದೀನಿ, ಇದರಲ್ಲಿ ತಪ್ಪೇನೂ ಇಲ್ಲ. ಇಫ್ ಯು ಥಿಂಕ್ ಯು ಶುಡ್ ಫಾಲೋ ಮೊರಾಲಿಟಿ, ದೆನ್ ದಿಸ್ ಇಸ್ ಅ ಪನಿಷ್ಮೆಂಟ್ ಫಾರ್ ಯುವರ್ ಇಮ್ಮೊರಾಲಿಟಿ. ನಿನ್ನ ಅನೈತಿಕತೆಗೆ ಇದು ಒಂದು ಪನಿಷ್ಮೆಂಟ್. ಒಂದು ವೇಳೆ ನೀನು ಪ್ರಾಣಿ ಅಂತ ತಿಳ್ಕೊಂಡ್ರೆ, ಸಪೋಸ್ ಯು ಥಿಂಕ್ ದಟ್ ಐ ಆಮ್ ಅನ್ ಎನಿಮಲ್, ಬಿಕಾಸ್ ವಾಲಿ ಹೇಳಿದೆ ನಾವೆಲ್ಲ ವಾನರರು, ವಾನರರಲ್ಲಿ ಇಂಟರ್ಮಿಕ್ಸಿಂಗ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್, ದಟ್ಸ್ ಓಕೆ. ಸ್ತ್ರೀ ಪುರುಷರ ಮಧ್ಯೆ ಸಂಬಂಧ ಈ ರೀತಿ ಇರುತ್ತೆ ವಾನರರಲ್ಲಿ, ಎರಡು ಡಿಸ್ಕ್ರಿಮಿನೇಟ್. ವಾನರ ಅಂತ ನೀನು ಹೇಳಿದ್ರೆ, ನಾವು ಕ್ಷತ್ರಿಯರು, ಬೇಟೆಯಾಡೋ ಅಧಿಕಾರ ನಮಗಿದೆ. ವಿ ಆರ್ ಅಲೋಡ್ ಟು ಹಂಟ್. ಸೊ ಬೇಟೆಯಾಡೋ ಕದ್ದು ಮುಚ್ಚಿ ಬೇಟೆಯಾಡ್ತಾರೆ. ಸೊ ಇಟ್ಸ್ ಆಲ್ ರೈಟ್. ಸೊ ಈ ರೀತಿ ಎರಡು ಕಾರಣಗಳನ್ನು ರಾಮಚಂದ್ರ ಕೊಟ್ಟಾಗ ವಾಲಿಗೆ ಕನ್ವಿನ್ಸ್ ಆಗುತ್ತೆ, ಓಕೆ ನೀವು ಮಾಡಿದ್ದು ಸರಿ, ಬಟ್ ಐ ಮೇಡ್ ಎ ಮಿಸ್ಟೇಕ್, ಇದು ನನ್ನ ತಪ್ಪಿತ್ತದು. ಸೊ ದೆನ್ ವಾಲಿ ರಿಪೆಂಟ್ಸ್ ಆ್ಯಂಡ್ ಈ ಟೆಲ್ಸ್ ಲಾರ್ಡ್ ರಾಮ, ಪ್ಲೀಸ್ ಗಿವ್ ಮಿ ಮುಕ್ತಿ, ನನಗೆ ಮುಕ್ತಿ ಕೊಡಿ. ಸೊ ರಾಮಚಂದ್ರರು ಆಗ ಅವರ ಕೃಪೆಯನ್ನು, ಅನುಗ್ರಹವನ್ನು ಅವರಿಗೆ ಕೊಡ್ತಾರೆ. ನಂತರ ವಾಲಿಯ ಪತ್ನಿ ತಾರಾ ಮತ್ತು ಮಗ ಅಂಗದ ಇಬ್ಬರು ಅಲ್ಲಿಗೆ ಬರ್ತಾರೆ. ತಾರಾ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ವಾಲಿ ಹೇಳ್ತಾನೆ, ಅಂಗದನನ್ನು ನೋಡ್ಕೊ ನೀನು ಚೆನ್ನಾಗಿ, ಸುಗ್ರೀವ ನೀನು ಕೂಡ ಅಂಗದನನ್ನು ಚೆನ್ನಾಗಿ ನೋಡ್ಕೊ, ನಾನೊಬ್ಬನೇ ಮಗ. ಅಂಗದ ಸುಗ್ರೀವ ಹೇಳಿದ್ದನ್ನು ನೀನು ಕೇಳು, ಸುಗ್ರೀವನ ಮಾತನ್ನು ಕೇಳು, ಅವನ ಮಾತನ್ನು ಮೀರಬೇಡ, ಈ ರೀತಿಯ ಚೆನ್ನಾಗಿ ನೀನು ಜೀವನ ಮಾಡು ಅಂತ ಹೇಳ್ತಾರೆ. ಹೇಳಿ ತನ್ನ ದೇಹವನ್ನು ತ್ಯಾಗ ಮಾಡ್ತಾನೆ. ಆಗ ಅಂತಿಮ ಸಂಸ್ಕಾರವನ್ನು ಮಾಡಿ ಅಂಗದನನ್ನು ಯುವರಾಜನಾಗಿ ಸ್ಥಾಪನೆ ಮಾಡ್ತಾರೆ. ಸುಗ್ರೀವ ರಾಜನಾಗಿದ್ದ.
ಸೊ ಈ ರೀತಿ ವಾಲಿಯ ಸಂಹಾರವಾಯಿತು. ಆ್ಯಕ್ಚುಲಿ ವಾಲಿ ತುಂಬ ಪವರ್ಫುಲ್ ಆಗಿದೆ, ವೆರಿ ವೆರಿ ಪವರ್ಫುಲ್. ರಾವಣನನ್ನೇ ಆಟ ಆಡಿಸ್ತಾ ಇದ್ದ ವಾಲಿ, ಅಷ್ಟು ಶಕ್ತಿ ಇತ್ತು. ಸೊ ಒಮ್ಮೆ ರಾವಣ ವಾಲಿ ಜೊತೆ ಹೋರಾಡೋಕ್ಕೆ ಬರ್ತಾನೆ. ಸೊ ಸಂಧ್ಯಾವಂದನ ಸಮಯ ಆಗಿತ್ತು. ಸೊ ಗಾಯತ್ರಿ ಜಪ ಮಾಡ್ತಾ ಇದ್ದ ವಾಲಿ. ಆ ಸಮಯದಲ್ಲಿ ಹನುಮಂತ ಹಿಂದೆ ರಾವಣ ಹಿಂದೆ ಬರ್ತಾನೆ. ರಾವಣ ಹಿಂದೆ ಬಂದು ವಾಲಿಯನ್ನು ಹಿಡಿಯೋದಕ್ಕೆ ಪ್ರಯತ್ನ ಪಡ್ತಾನೆ. ಆಗ ವಾಲಿ ರಾವಣನನ್ನು ತನ್ನ ಬಾಲದಲ್ಲಿ ಕಟ್ಟಾಕ್ಬಿಡ್ತಾನೆ. ಇಟ್ಟಾಯಿಸಿ ಪ್ರತಿದಿನ 4 ಕಡೆ ಹೋಗಿ ಸಂಧ್ಯಾ ಮಾಡ್ತಾಯಿದ್ರು. ಈಸ್ಟ್, ವೆಸ್ಟ್, ನಾರ್ತ್, ಸೌತ್ 4 ದಿಕ್ಕಿನಲ್ಲಿ ಹೋಗಿ 4 ದಿಕ್ಕಿನ ಸಮುದ್ರ ನದಿಗಳಲ್ಲಿ ಹೋಗಿ ಅವರು ಏನಂತಾರೆ ಧ್ಯಾನ ಮಾಡ್ತಾಯಿದ್ರು. ಸೊ ರಾವಣನ ಬಾಲದಲ್ಲೇ ಕಟ್ಟಾಕ್ಕೊಂಡು ವಾಲಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಜಿಗಿದು ಪೂಜೆ ಮಾಡಿ, ನಂತರ ಇನ್ನೊಂದು ಕಡೆ ಜಿಗಿದು ಕೊನೆ 4 ಕಡೆ ಪೂಜೆ ಆದಮೇಲೆ ನೋಡ್ತಾನೆ ರಾವಣನ. ಏನಾಯ್ತು, ಆರಾಮಾಗಿದೆಯಾ? ಬಿಟ್ಬಿಡಿ, ನಾನು ಹಂಗದ ಇವನ ಜೊತೆ ಆಟಾಡು. ಈಗ ನಾಯಿ ಕಟ್ಟದಂಗೆ ಕಟ್ಟಾಕ್ಬಿಡ್ತಾನೆ ಅವನು. ದೆನ್ ರಾವಣ ಬೆಗ್ಸ್ ಫರ್ಗಿವ್ನೆಸ್, ಸೇಸ್ ನೋ ಪ್ಲೀಸ್ ಫರ್ಗಿವ್ ಮೀ, ಕ್ಷಮಿಸು ನನ್ನನ್ನು, ನಿನ್ನ ಜೊತೆ ನನ್ನ ಫ್ರೆಂಡ್ಶಿಪ್ ಬೇಕು. ಸೊ ದೆನ್ ವಾಲಿ ಆಕ್ಸೆಪ್ಟ್ಸ್ ರಾವಣ ಆಸ್ ಎ ಫ್ರೆಂಡ್. ಸ್ನೇಹಿತಂತರ ಸ್ವೀಕರಿಸಿ ರಾವಣನನ್ನು ಬಿಟ್ಟುಬಿಡ್ತಾನೆ. ಸೊ ದಟ್ ಇಸ್ ದ ಪವರ್ ಆಫ್ ವಾಲಿ. ಅಂತಹ ಮಹಾನ್ ವಾಲಿಯನ್ನು ರಾಮಚಂದ್ರರು ಕೊಂದಾಕಿದರು. ನಂತರ ಮಳೆಗಾಲ ಸ್ಟಾರ್ಟ್ ಆಯಿತು. ಮಳೆಗಾಲ, ಶ್ರಾವಣ ಮಾಸ ಸ್ಟಾರ್ಟ್ ಆಯಿತು. ಸೊ ಮಳೆಗಾಲದಲ್ಲಿ ವಿಪರೀತ ಮಳೆ ಬರುತ್ತೆ. ಸೊ ರಾಮಚಂದ್ರ ಹೇಳಿದ್ದಾರೆ, ಈಗ ಮಳೆಗಾಲದಲ್ಲಿ ಹುಡ್ಕೋದು ಕಷ್ಟ. ಸೊ ಮಳೆಗಾಲ ಮುಗಿಯೋವರೆಗೂ ವೇಟ್ ಮಾಡೋಣ, ಮಳೆಗಾಲ ಮುಗಿದ ಮೇಲೆ ನಾವು ನಂತರ ಸೀತೆಯನ್ನು ಹುಡ್ಕೋಕ್ಕೆ ಹೋಗೋಣ. ಸೊ ಆಯಿತು ಅಂತ ಸುಗ್ರೀವ ಒಪ್ಕೊಂತಾನೆ. ಸೊ ಸುಗ್ರೀವ ತನ್ನ ರಾಜ್ಯದಲ್ಲಿದ್ದ. ರಾಮಚಂದ್ರರು ಒಂದು ಗುಫೆಯಲ್ಲಿ ಅವರು ವಾಸ ಮಾಡ್ತಾಯಿದ್ರು. ಹಂಪಿಗೆ ಹೋದರೆ ಹಂಪಿಯಲ್ಲಿ ಒಂದು ಜಾಗ ಇದೆ, ಮಾಲ್ಯವಂತ ರಘುನಾಥ ದೇವಸ್ಥಾನ. ಹೋಗಿದ್ದೀರಾ ಯಾರಾದರೂ? ಓಕೆ. ಸೊ ವಿಜಯ ವಿಠ್ಠಲ ಟೆಂಪಲಿಂದ ಒಂದು 2-3 ಕಿಲೋಮೀಟರ್ ಆಗುತ್ತೆ. ಸೊ ಮಾಲ್ಯವಂತ ರಘುನಾಥ ಟೆಂಪಲ್ ಬೆಟ್ಟದ ಮೇಲಿದೆ. ಅಲ್ಲಿ ತುಂಬ ಸುಂದರವಾದ ಟೆಂಪಲ್, ನಿರ್ಜನ ಪ್ರದೇಶ, ಜಾಸ್ತಿ ಜನ ಇಲ್ಲ. ಅಲ್ಲಿ ಒಂದು ಗುಫೆ ಒಳಗಡೆ ರಾಮನ ಮೂರ್ತಿ ಇದೆ. ಸೊ ರಾಮನ ಮೂರ್ತಿ, ರಾಮ ಕೂತ್ಕೊಂಡಿದ್ದಾನೆ. ಕೂತ್ಕೊಂಡು ಕೈಯಲ್ಲಿ ಜಪ ಸರ ಇದೆ, ಜಪ ಮಾಡ್ತಾ ಇದ್ದಾರೆ. ಏನಂತ ಜಪ ಮಾಡ್ತಾ ಇದ್ದಾರೆ? ಸೀತಾ 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 ಸೀತಾ. ಅಲ್ಲಿ ಅಶೋಕ ವಾಟಿಕಾದಲ್ಲಿ ಸೀತಾದೇವಿ ರಾಮ 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 ಅಂತ ಸದೈವ ರಾಮಸ್ಮರಣೆ ಮಾಡ್ತಾಯಿದ್ರು. ಇಲ್ಲಿ ರಾಮ ಸೀತಾ ಸ್ಮರಣೆ ಮಾಡ್ತಾಯಿದ್ದಾರೆ. ಸೊ ಇನ್ ವಿರಹ ಆಫ್ ಸೀತಾ ಈಸ್ ರಿಮೆಂಬರಿಂಗ್ ಸೀತಾ. ಸೊ ಈ ರೀತಿ ಸೀತೆ ವಿರಹದಲ್ಲಿ 4 ತಿಂಗಳನ್ನಲ್ಲೇ ಕಳೀತಾರೆ. ಮಳೆಗಾಲ ಮುಗೀತು, ಸೀತೆಯನ್ನು ಹುಡುಕುವ ಸಮಯ ಬಂತು. ಆಗ ಸುಗ್ರೀವ ಬರಲಿಲ್ಲ. ಮಳೆಗಾಲ ಮುಗಿದು ಸ್ವಲ್ಪ ದಿನ ಆದಮೇಲೂ ಸುಗ್ರೀವ ಬರಲಿಲ್ಲ, ರಿಪೋರ್ಟೇ ಮಾಡಲಿಲ್ಲ. ಸೊ ಲಕ್ಷ್ಮಣನ ಕೇಳ್ತಾನೆ, ಲಕ್ಷ್ಮಣ ಏನಾಯಿತು, ಸುಗ್ರೀವ ಬರ್ತಾ ಇಲ್ಲ, ತನ್ನ ಕರ್ತವ್ಯನ ಮರೆತುಬಿಟ್ಟಿದ್ದಾನ, ತನ್ನ ಪ್ರತಿಜ್ಞೆಯನ್ನು ಮರೆತುಬಿಟ್ಟಿದ್ದಾನ? ಆಗ ಲಕ್ಷ್ಮಣ ಹೇಳಿದ, ಅಣ್ಣ ನಾನು ಹೋಗಿ ವಿಚಾರಿಸ್ತೀನಿ. ಅವನೇನಾದರೂ ತನ್ನ ಮಾತನ್ನು ಮೀರಿದರೆ ನಾನು ಅವನನ್ನು ಅಲ್ಲೇ ಕೊಂದಾಕ್ತೀನಿ, ತಕ್ಷಣ ಅವನಲ್ಲೇ ಕೊಂದಾಕ್ತೀನಿ ಅಂತ. ಆ ರೀತಿ ಮಾಡಬೇಡ, ಫಸ್ಟ್ ಹೋಗಿ ಸರಿಯಾಗಿ ಚೆನ್ನಾಗಿ ಮಾತಾಡು. ಒಂದೇ ವೇಳೆ ಅವನಲ್ಲಿ ಕೃತಜ್ಞತೆಯ ಅಂಶ ಇಲ್ಲ ಅಂದರೆ ಅಲ್ಲಿ ಕೊಂದಾಕ. ಆಗ ಲಕ್ಷ್ಮಣ, ಅಫ್ಕೋರ್ಸ್ ಬಿಫೋರ್ ಲಕ್ಷ್ಮಣ ವೆಂಟ್, ಹನುಮಾನ್ ಆಲ್ಸೋ, ಹನುಮಾನ್ ಇಸ್ ಗ್ರೇಟ್ ಡಿವೋಟಿ. ಸೊ ಹನುಮಂತ ಸುಗ್ರೀವನಿಗೆ ಹೇಳ್ತಾರೆ, ಸುಗ್ರೀವ ಟೈಮ್ ಆಯಿತು, ಸ್ವಲ್ಪ ರೆಡಿ ಮಾಡಬೇಕು, ಸೀತೆಯನ್ನು ಹುಡ್ಕೋದಕ್ಕೆಲ್ಲ ರೆಡಿ ಮಾಡಬೇಕು. ಆ್ಯಂಡ್ ಸುಗ್ರೀವ್ ವಾಸ್ ಕಂಪ್ಲೀಟ್ಲಿ ಇನ್ ಎಂಜಾಯ್ಮೆಂಟ್ ಮೂಡ್. ಎಂದರ ತೃಪ್ತಿಯಲ್ಲಿ ಕಾಲ ಕಳೀತಾ ಇದ್ದಾರೆ. ಕುಡಿಯೋದು ಮತ್ತು ತನ್ನ ಅರಮನೆಯಲ್ಲಿ ಆರಾಮಾಗಿ ತಿನ್ನೋದು, ಮಲಗೋದು. ಆ್ಯಂಡ್ ವಾಸ್ ಎಂಜಾಯಿಂಗ್ ಲಾಟ್ ಆಫ್ ಸೆಕ್ಸ್ ವಿತ್ ಹಿಸ್ ವೈಫ್ಸ್.
ಇಂದ್ರ ತೃಪ್ತಿಯಲ್ಲಿ ಭೋಗ ವಿಲಾಸದಲ್ಲಿ ಸಮಯವನ್ನು ಕಳೀತಾ ಇದ್ದ. ಸಮಯ ಹೋಗಿದ್ದೇ ಗೊತ್ತಾಗಲಿಲ್ಲ, ಫಾಸ್ಟ್. ಯಾರು ಇಂದ್ರ ತೃಪ್ತಿಯಲ್ಲಿ ತೊಡಗಿರ್ತಾರೋ ಸಮಯ ತುಂಬ ಫಾಸ್ಟಾಗಿ ಹೋಗುತ್ತೆ. ಕೆಲವೊಮ್ಮೆ ಅನುಭವ ಆಗುತ್ತೆ. ಕೆಲವು ಮಕ್ಕಳೆಲ್ಲ ವೀಡಿಯೋ ಗೇಮ್ಸ್ ಆಡ್ತಾರೆ. ವೀಡಿಯೋ ಗೇಮ್ಸ್ ಆಡ್ತಾ 2 ಗಂಟೆ 3 ಗಂಟೆ ಹೋಗಿದ್ದು ಗೊತ್ತೇ ಆಗಲ್ಲ. ಇಟ್ ವಾಸ್ ವೆರಿ ಫಾಸ್ಟ್. ಪಿಕ್ಚರ್ ನೋಡ್ತಾ ಕೂತ್ಕೋತಾರೆ ಅಥವಾ ಯೂಟ್ಯೂಬ್ ನೋಡ್ತಾ ಕೂತ್ಕೋತಾರೆ. ಒಂದಾದ್ಮೇಲೆ ಸಮಯ ಹೋಗಿದ್ದೇ ಗೊತ್ತಾಗಲ್ಲ. ಆಮೇಲೆ ಗೊತ್ತಾಯ್ತು, ಓ ಇಷ್ಟೊಂದು ಟೈಮ್ ವೇಸ್ಟ್ ಆಯಿತು. ಅದೇ ರೀತಿ ಸುಗ್ರೀವ ಕೂಡ ಇಂದ್ರ ತೃಪ್ತಿಯಲ್ಲಿ ಕಾಲ ಕಳೀತಾ ಇದ್ದ. ಸೊ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಹನುಮಂತ ಬಂದು ಹೇಳ್ತಾಯಿದೆ, ಸ್ವಲ್ಪ ಸಿದ್ಧತೆ ಮಾಡು ಅಂತ. ಆಗ ಸುಗ್ರೀವ ಹೇಳ್ತಾನೆ, ಎಸ್ ವಿ ಹ್ಯಾವ್ ಟು ಪ್ರಿಪೇರ್. ಎಲ್ಲರಿಗೂ ಸೂಚನೆ ಕಳಿಸಿ, ಜಗತ್ತಿನಲ್ಲಿರುವ ಎಲ್ಲ ವಾನರು ಇಲ್ಲಿ ರಿಪೋರ್ಟ್ ಮಾಡಬೇಕು ಅಂತ. ವಿದಿನ್ 2 ವೀಕ್ಸ್ ಎವ್ರಿಬಡಿ ಶುಡ್ ರಿಪೋರ್ಟ್ ಅಂತ ಒಂದು ಸೂಚನೆ ಸುಗ್ರೀವ ಕಳಿಸ್ತಾನೆ ಹನುಮಂತನ ಏನಂತಾರೆ ರಿಮೈಂಡರಿಂದ. ಸೊ ನಂತರ ಲಕ್ಷ್ಮಣರು ಬರ್ತಾರೆ. ಲಕ್ಷ್ಮಣರು ಒಂದು ವೆರಿ ಆ್ಯಂಗ್ರಿ, ವಾಸ್ ವಾಕಿಂಗ್, ರೆಡ್ ಶಾರ್ಟ್ ಐಸ್, ತುಂಬ ಕೋಪ ಆಯಿತು. ಅವರನ್ನು ನೋಡಿದವರೆಲ್ಲ ಭಯಭೀತರಾಗಿ ಓಡೋದು. ಸೊ ಸೈನಿಕರೆಲ್ಲ ಬಂದು, ಸುಗ್ರೀವ ಎದ್ದೇಳು, ಲಕ್ಷ್ಮಣ ಬರ್ತಾ ಇದ್ದಾನೆ. ಸುಗ್ರೀವ ಎದ್ದು, ಲಕ್ಷ್ಮಣ ಬರ್ತಾ ಇದ್ದಾನೆ, ಯಾಕೆ ಬರ್ತಾ ಇದ್ದಾನೆ? ತುಂಬ ಕೋಪದಲ್ಲಿದ್ದಾರೆ. ತಮ್ಮ ಬಿಲ್ಲು ಬಾಣ ತೊಗೊಂಬಂದಿದ್ದಾರೆ. ಈ ಜಗತ್ತನ್ನು ಸಂಹಾರ ಮಾಡೋ ರೀತಿಯಲ್ಲಿ ಅವರು ಕಾಣ್ತಾ ಇದ್ದಾರೆ. ಸೊ ಏನಾದರೂ ಮಾಡು. ತಕ್ಷಣ ಸುಗ್ರೀವ ಏನಂದರೆ ಇಟ್ ಬಿಕಮ್ಸ್ ನಾರ್ಮಲ್. ನಿದ್ದೆಗಣ್ಣಲ್ಲಿದ್ದ. ಸೊ ಬಿಕಮ್ಸ್ ನಾರ್ಮಲ್. ಆ್ಯಂಡ್ ದೆನ್ ಥಿಂಗ್ಸ್ ವಾಟ್ ಟು ಡೂ. ನಾವು ಏನು ಮಾಡಬೇಕು? ತಕ್ಷಣ ತಾರಾ, ಬಾಲಿಯ ಹೆಂಡತಿ ತಾರಾ ಕರೀತಾರೆ. ತಾರಾ, ನೀನು ಮುಂದೆ ಹೋಗು. ನಾನು ಮುಂದೆ ಹೋದರೆ ನಾನು ಕೊಂಡ್ಬಿಡ್ತಾರೆ. ಯು ಗೋ ಹೆಡ್. ಸೊ she was put ahead and she goes and says, Lakshmana, so please don't be angry. ಕೋಪವನ್ನು ಬಿಟ್ಬಿಡಿ. ಸುಗ್ರೀವ ಆಲ್ರೆಡಿ ತಯಾರಿ ಮಾಡ್ತಾ ಇದ್ದಾನೆ. ಸುಗ್ರೀವ ಮತ್ತು ವಾನರ ಕೆಲವೇ ಮಂಗಗಳು ಏನಂತಾರೆ ವೆರಿ ಚಂಚಲ. ಸೊ ಕೆಲವೊಮ್ಮೆ ವಿಳಂಬ ಆಗುತ್ತೆ, ಕೆಲವೊಮ್ಮೆ ತಮ್ಮ ಪ್ರತಿಜ್ಞೆಯನ್ನು ಮರೆತು ಬಿಡ್ತಾರೆ, ಇಂದ್ರ ತೃಪ್ತಿಯಲ್ಲಿ ತೊಡಗಿರ್ತಾರೆ. ಕ್ಷಮಿಸ್ಬಿಡು. ಆದರೆ ಒಂದು ಒಳ್ಳೆಯ ವಿಷಯ ಏನಂದರೆ ಸುಗ್ರೀವ ಆಲ್ರೆಡಿ ಸೂಚನೆಯನ್ನು ಕೊಟ್ಟಿದ್ದಾನೆ. ನಾಳೆ ಒಳಗಡೆ ಎಲ್ಲ ವಾನರರು ಬರ್ತಾ ಇದ್ದಾರೆ. ಸೊ ಸೀತೆಯ ಹುಡುಕಾಟ ಸ್ಟಾರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಡೇ ವಿಶ್ವದಲ್ಲಿ ಇರುವಂತಹ ಎಲ್ಲ ವಾನರರು, ಕರಡಿಗಳು ಎಲ್ಲ ಅಲ್ಲಿ ಸೇರ್ಕೊಂಡ್ಬಿಡ್ತಾರೆ. ಹಂಪಿಯಲ್ಲಿ ದೊಡ್ಡ ಮೀಟಿಂಗ್ ಆಗುತ್ತೆ. ಆ ಮೀಟಿಂಗಲ್ಲಿ ಸುಗ್ರೀವ ಎಲ್ಲ ಟೀಮ್ಸ್ ಮಾಡ್ತಾನೆ. ಒಂದು ಟೀಮ್ ಈ ಕಡೆ, ಒಂದು ಟೀಮ್ ಆ ಕಡೆ, ಒಂದು ಟೀಮ್ ಈ ಕಡೆ. ಮತ್ತು ಎಲ್ಲರಿಗೂ ಡೀಟೇಲ್ಸ್ ಕೊಡ್ತಾನೆ. ಪೂರ್ವ ದಿಕ್ಕಿನಲ್ಲಿ ಹೋದರೆ ನಿಮಗೆ ಇದು ಸಿಗುತ್ತೆ, ಈ ಬೆಟ್ಟ ಸಿಗುತ್ತೆ, ಈ ನದಿ ಸಿಗುತ್ತೆ, ಸಮುದ್ರ ಸಿಗುತ್ತೆ, ಎಲ್ಲ ಕಡೆ ಹುಡುಕಾಡಿ. ಉತ್ತರ ದಿಕ್ಕಿನಲ್ಲಿ ಹೋದರೆ ಹಿಮಾಲಯ ಸಿಗುತ್ತೆ, ನಂತರ ಬೇರೆ ಬೇರೆ ಕಿಂಪುರುಷ ವರ್ಷ, ಇಲಾವರ್ತ ವರ್ಷ ಇವೆಲ್ಲ ಸಿಗುತ್ತೆ, ಅಲ್ಲಿ ಹುಡುಕಾಡಿ. ಪಶ್ಚಿಮ ದಿಕ್ಕಿನಲ್ಲಿ ಹೋದರೆ ಇದು ಬರುತ್ತೆ ಅಂದರೆ ತುಂಬ ಡೀಟೇಲ್ ರಾಮಾಯಣದಲ್ಲಿದೆ ಏನೇನು ಬರುತ್ತೆ ಅಂತ. ಫೈನಲಿ ದಕ್ಷಿಣ ದಿಕ್ಕಿನ ಟೀಮನ್ನು ಕರೀತಾನೆ. ಕರೆದು ಅಂಗದ, ಜಾಂಬವಂತ, ಹನುಮಂತ ಮತ್ತು ಪ್ರಮುಖ ವಾನರೆಲ್ಲ ದಕ್ಷಿಣ ದಿಕ್ಕಿನಲ್ಲಿದ್ದರು. ಯಾಕೆಂದರೆ ಸೀತಾ ಮೋಸ್ಟ್ಲಿ ದಕ್ಷಿಣ ದಿಕ್ಕಿನಲ್ಲೇ ಹೋಗಿದ್ದಾಳೆ. ಸೊ ಆ ದಿಕ್ಕಿನಲ್ಲಿ ಸಿಗೋ ಚಾನ್ಸಸ್ ಹೆಚ್ಚಿದೆ. ಅದಕ್ಕೆ ಬೆಸ್ಟ್ ಟೀಮ್ ಮೆಂಬರ್ಸ್ನ ಅಲ್ಲಿ ಹಾಕಿದ್ರು. ಸೊ ಆಗ ನೀವು ದಕ್ಷಿಣ ದಿಕ್ಕಿನಲ್ಲಿ ಹೋಗಿ, ಲವಣ ಸಮುದ್ರ ಸಿಗುತ್ತೆ. ಸೊ ಆ ದಿಕ್ಕಿನಲ್ಲಿ ನೀವು ಹುಡುಕ್ತಾ ಹೋಗಿ, ಸೀತೆ ಮೋಸ್ಟ್ಲಿ ಅಲ್ಲಿರ್ಬೋದು. ಆಗ ರಾಮಚಂದ್ರರು ಹನುಮಂತನನ್ನು ಕರೀತಾರೆ. ಹನುಮಂತನನ್ನು ಕರೆದು ಹೇಳ್ತಾರೆ, ನಾನು ನಿನಗೆ ಉಂಗುರವನ್ನು ಕೊಡ್ತಾ ಇದ್ದೀನಿ. ಈ ಉಂಗುರವನ್ನು ತಗೊಂಡು ನೀನಿಟ್ಕೋ. ಸೀತೆ ಸಿಕ್ಕಾಗ ನೀನು ಈ ಉಂಗುರವನ್ನು ತೋರಿಸು. ಆಗ ಅವಳಿಗೆ ಖಾತ್ರಿ ಆಗುತ್ತೆ. ಶಿ ಬಿಕಮ್ಸ್ ಕಾನ್ಫಿಡೆಂಟ್ ದಟ್ ದಿಸ್ ಈಸ್ ರಾಮ್ಸ್ ರಿಂಗ್, ರಾಮನ ಉಂಗುರ. ಆಗ ಅವಳು ನಿಮ್ಮ ಮೇಲೆ ಶ್ರದ್ಧೆಯನ್ನು ಇಡ್ತಾಳೆ. ನಿಮ್ಮನ್ನು ನೋಡಿಲ್ಲ ಅವಳು, ನೀವು ಯಾರಂತ ಅವ್ರಿಗೆ ಗೊತ್ತಿಲ್ಲ. ಈ ಉಂಗುರವನ್ನು ನೋಡಿದಾಗ ಅವಳಿಗೆ ಕಾನ್ಫಿಡೆನ್ಸ್ ಬರುತ್ತೆ. ಸೊ ಅದಕ್ಕೆ ಈ ಉಂಗುರವನ್ನು ಇಟ್ಕೋ ಅಂತ ಉಂಗುರವನ್ನು ಕೊಡ್ತಾನೆ. ಸೊ ಹನುಮಂತ ಮತ್ತು ಎಲ್ಲ ಸೈನಿಕರು ಉಂಗುರವನ್ನು ತಗೊಂಡು ಅವರು ದಕ್ಷಿಣ ದಿಕ್ಕಿನಲ್ಲಿ ಹುಡುಕಾಟವನ್ನು ಸ್ಟಾರ್ಟ್ ಮಾಡ್ತಾರೆ. ಮತ್ತು ಸುಗ್ರೀವ ಟೈಮ್ ಲಿಮಿಟು ಕೊಟ್ಟಿದ್ದಾರೆ. 1 ತಿಂಗಳಲ್ಲಿ ಇಲ್ಲಿ ಹಾಜರಾಗಬೇಕು. ಯು ಶುಡ್ ರಿಪೋರ್ಟ್ ಇನ್ 1 ಮಂತ್. ಬರಲಿಲ್ಲ ಅಂದರೆ ನೀವು ಜೀವಂತವಾಗಿ ಬಿಡುವುದಿಲ್ಲ.
ಯು ವಿಲ್ ನಾಟ್ ಸರ್ವೈವ್. ಸೊ ಉತ್ತರ, ಪೂರ್ವ, ಪಶ್ಚಿಮ ದಿಕ್ಕಿನಲ್ಲಿ ಹೋದಂತಹ ಎಲ್ಲ ವಾನರರು 1 ತಿಂಗಳ ಒಳಗೆ ಬಂದು ರಿಪೋರ್ಟ್ ಮಾಡಿದರು. ಎಲ್ಲ ಕಡೆ ಹುಡುಕಾಡಿದ್ವಿ, ಬೆಟ್ಟಗಳಲ್ಲಿ, ಗುಫೆಗಳಲ್ಲಿ, ಎಲ್ಲ ಕಡೆ ಹುಡುಕಿದ್ರು, ನಮಗೆ ಸೀತೆ ಸಿಗಲಿಲ್ಲ. ದಕ್ಷಿಣ ದಿಕ್ಕಿನಲ್ಲಿ ಹೋದಂತಹ ವಾನರರು ಅವರು ಹುಡುಕ್ತಾ ಇದ್ರು, ಅವರು ದಕ್ಷಿಣ ದಿಕ್ಕಿನಲ್ಲಿ ಇದ್ದರು, ಆದರೆ ಅವರಿಗೆ ಸೀತೆ ಅವ್ರಿಗೂ ಸಿಗಲಿಲ್ಲ. 1 ತಿಂಗಳಾಯಿತು, 1 ತಿಂಗಳು ಮುಗಿದೋಯ್ತು, ಅವರು ವಾಪಸ್ ಬರಲಿಲ್ಲ. ಅವ್ರು ಯೋಚನೆ ಮಾಡಿದ್ರು, ಸೀತೆಯನ್ನು ಹುಡುಕದೆ ಕಂಡು ಹಿಡಿದೇ ಹೇಗೆ ವಾಪಸ್ ಹೋಗೋದು, ಹುಡುಕ್ಲೇಬೇಕು. ಸೊ ಆದರೆ 1 ತಿಂಗಳು ಪ್ರಯತ್ನ ಪಟ್ಟರು, ಸಿಗಲಿಲ್ಲ. ಅದಕ್ಕೆ ಕೆಲವರು ವಾನರರು ಅವರು ದೇ ಬಿಕೇಮ್ ಹತಾಶ್, ಆಸೆ ಅಂದರೆ ಹೋಪ್ ಬಿಟ್ಬಿಟ್ಟಿದ್ರು, ಸೀತೆ ಸಿಗ್ತಾಳೋ ಇಲ್ವೋ, ನಮ್ಮಿಂದ ಸಾಧ್ಯವಾಗುತ್ತೋ ಇಲ್ವೋ ಅಂತ. ಈವನ್ ಅಂಗದ ಆ್ಯಂಡ್ ಅದರ್ ವಾನರಸ್ ಥಿಂಕಿಂಗ್, ಏನು ಮಾಡೋದು, ವಾಪಸ್ ಹೋಗೋದಾ. ಸೊ ಈಗ ಟೀಮಲ್ಲಿ ಕೂಡ ಕೆಲವೊಮ್ಮೆ ಬೇರೆ ಬೇರೆ ಒಪಿನಿಯನ್ಸ್ ಇರ್ತವೆ. ಒಬ್ಬರು ಒಂದು ಮಾತು ಹೇಳ್ತಾರೆ, ಒಬ್ಬರು ಬಿಟ್ಬಿಡೋಣ ಅಂತ, ಒಬ್ಬರು ಮಾಡೋಣ ಅಂತಾರೆ. ಭೋಗ ಇಸ್ ರೆಡಿ ಆಫರಿಂಗ್. ಸೊ ಬೇರೆ ಬೇರೆ ಅನಿಸಿಕೆ ಇರುತ್ತೆ. ಸೊ ಆಗ ಏನು ಮಾಡ್ಬೇಕು ನಾವು, ವಿ ಶುಡ್ ಹ್ಯಾವ್ 1 ಟೀಮ್ ಮೆಂಬರ್ ಹೂಮ್ ವಿ ಶುಡ್ ಲಿಸನ್ ಟು. ಹನುಮಂತ ಹೇಳ್ತಾನೆ, ಇಲ್ಲ ನಾವು ಆಸೆ ಬಿಡುವಾಗಿಲ್ಲ, ನಾವು ಮುಂದೆ ಹೋಗೋಣ, ವಿಲ್ ಶ್ಯೂರ್ಲಿ ಗೋ ಆ್ಯಂಡ್ ವಿಲ್ ಫೈಂಡ್ ಸೀತಾ. ಆಫರಿಂಗ್ ಪ್ಲೇಟ್ ಇಲ್ಲೇ ಇರಬೇಕು ನೋಡಿ ಪಕ್ಕದಲ್ಲಿ. ಸೊ ಸೀತೆಯನ್ನು ಹುಡುಕೋಣ ಅಂತ. ಆದರೆ ಅವರು ಎಂತಹ ಜಾಗದಲ್ಲಿ ಬಂದಿದ್ದಾರಂದರೆ, ಒಂದು ಪೂರ ಮರುಭೂಮಿ ಥರ ಪ್ರದೇಶ, ಅಲ್ಲಿ ತಿನ್ನೋಕ್ಕೆ ಏನೋ ಆಹಾರ ಇಲ್ಲ, ಕುಡಿಯೋಕ್ಕೆ ನೀರು ಇಲ್ಲ, ತುಂಬ ಬಾಯಾರಿಕೆ ಆಗ್ತಾಯಿತ್ತು. ಅಂತಹ ಜಾಗಕ್ಕೆ ಬಂದಿದ್ದರು. ಇಲ್ಲಿ ನಾವು ಸತ್ತೇ ಹೋಗ್ತೀವಿ ಅಂತ ವಾನರಲ್ಲಿ ಹೇಳ್ತಾಯಿದ್ರು. ಏನು ಮಾಡೋದು, ನಾವು ಇಲ್ಲಿ ವಾಪಸ್ ಹೋಗೋಣ ಅಥವಾ ಇಲ್ಲೇ ಸತ್ಬಿಡೋಣ? ಆಗ ಹನುಮಂತ ಹೇಳ್ತಾನೆ, ವೇಟ್ ಮಾಡಿ, ಏನೋ ಒಂದು ಸಿಗುತ್ತೆ, ಎಲ್ಲ ಆಹಾರ ನೀರು ಸಿಗುತ್ತೆ. ಅವು ನಡೆದಾಡ್ತಾ ಒಂದು ಗುಫೆ ಹತ್ರ ಬರ್ತಾರೆ. ಗುಫೆಯಿಂದ ತಂಪಾದ ಗಾಳಿ ಬರ್ತಾಯಿತ್ತು, ಕೂಲ್ ಬ್ರೀಸ್. ಅವಾಗ ಹನುಮಂತ ಹೇಳ್ತಾನೆ, ಒಳಗಡೆ ನೀರು ಇರುತ್ತೆ, ಹೋಗೋಣ ಅಂತ. ಅದು ತುಂಬ ಕತ್ತಲಿದೆ, ಹೇಗೆ ಹೋಗೋದು ನಾವು? ಆಗ ಹನುಮಂತ ಹೇಳ್ತಾನೆ, ಎಲ್ಲ ಒಬ್ರಿಗೊಬ್ರು ಕೈ ಹಿಡ್ಕೊಂಡು ನಿಧಾನವಾಗಿ ಒಳಗಡೆ ಹೋಗೋಣ ಅಂತ. ಸೊ ಎಲ್ಲ ವಾನರರು ಒಳಗಡೆ ಹೋಗ್ತಾರೆ, ಗುಫೆ ಒಳಗಡೆ. ತುಂಬ ದೂರ, ತುಂಬ ಆಳಕ್ಕೆ ಇರ್ತದೆ ಗುಫೆ, ಗೋ ವೆರಿ ಡೀಪ್. ಆದರೆ ಒಳಗಡೆ ಹೋದ್ಮೇಲೆ ಒಂದು ದೊಡ್ಡ ಜಾಗ ಇದೆ ಗುಫೆ ಒಳಗಡೆ. ಬ್ರೈಟ್ ಲೈಟ್, ಮೆನಿ ಟ್ರೀಸ್, ಮೆನಿ ಫ್ಲವರ್ಸ್, ಮೆನಿ ಪಾಂಡ್ಸ್, ಫ್ರೆಶ್ ವಾಟರ್, ಸಮ್ ಬರ್ಡ್ಸ್. ಒಳ್ಳೆ ಉದ್ಯಾನ ಇದೆ, ಬ್ಯೂಟಿಫುಲ್ ಗಾರ್ಡನ್. ಮಧ್ಯದಲ್ಲಿ ಒಬ್ಬಳು ತಪಸ್ವಿ, ಸಾಧ್ವಿ ತಪಸ್ಸನ್ನು ಮಾಡ್ತಾ ಇದ್ದಾಳೆ. ಇದನ್ನು ಅವಳನ್ನು ಕೇಳ್ತಾರೆ, ಯಾರು ನೀವು? ಅವಳು ಹೇಳ್ತಾಳೆ, ನಾನು ಸ್ವಯಂ ಪ್ರಭಾ, ನಾನು ಇಲ್ಲಿ ತಪಸ್ಸಿಗೆ ಕುಳಿತುಕೊಂಡಿದ್ದೀನಿ. ಸೊ ನೀವ್ಯಾರು, ನೀವ್ಯಾಕೆ ಇಲ್ಲಿ ಬಂದಿದ್ದೀರಾ? ಅವಳು ಹೇಳ್ತಾಳೆ, ನಾನು ಹನುಮಂತ, ಅಂಗದ ಮತ್ತು ಎಲ್ಲ ವಾನರರು, ಜಾಂಬವಂತ, ನಾವೆಲ್ಲ ಸೀತೆಯನ್ನು ಹುಡುಕಿಕೊಂಡು ಬಂದಿದ್ದೀವಿ. ನಮಗೆ ಆಯಾಸ ಆಗಿತ್ತು, ನೀರು ಸಿಗ್ತಾ ಇರಲಿಲ್ಲ. ಸೊ ತಂಪಾದ ಗಾಳಿ ಕಂಡು ಬಂತು, ಒಳಗಡೆ ಬಂದಿದ್ದೀವಿ. ಆಯಿತು, ಇಲ್ಲಿ ನೀರೆಲ್ಲ ಇದೆ, ನೀವು ನೀರು ಕುಡಿಯಿರಿ ಮತ್ತು ಹಣ್ಣೆಲ್ಲ ತಿನ್ನಿ, ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ. ಅಲ್ಲಿ ಅವರೆಲ್ಲ ಹಣ್ಣು ತಿಂದು ನೀರು ಕುಡಿದು ಆರಾಮ್ ವಿಶ್ರಾಂತಿ ತಗೊಂಡ್ರು. ಕೆಲವರು ವಾನರು ಯೋಚನೆ ಮಾಡ್ತಾಯಿದ್ರು, ಚೆನ್ನಾಗಿದೆ, ಇಲ್ಲೇ ಎದ್ಬಿಡೋಣ, ವಾಪಸ್ ಹೋದರೆ ಸುಗ್ರೀವ ನಮ್ಮನ್ನು ಕೊಂದಾಗ್ತಾನೆ, ಇಲ್ಲೇ ಎದ್ಬಿಡೋಣ. ಆಗ ಹನುಮಂತ ಹೇಳ್ತಾನೆ, ಇಲ್ಲ, ನಮ್ಮದು ಮಿಷನ್, ನಾವು ಮಿಷನಲ್ಲಿದ್ದೀವಿ, ವಿ ಹ್ಯಾವ್ ಟು ಗೋ, ಸೇವೆ ಮಾಡ್ಬೇಕು ನಾವು, ಇಲ್ಲೇ ಇರೋ ಹಾಗಿಲ್ಲ. ಕೆಲವೊಮ್ಮೆ ಕಂಫರ್ಟ್ ಬಂದುಬಿಟ್ರೆ ನಾವು ಲೇಝಿ ಆಗಿಬಿಟ್ಟು ಸೋಮಾರಿ ಆಗಿಬಿಡ್ತೀವಿ. ಆ ಸೋಮಾರಿತನ ಬರೋಕ್ಕೆ ಬಿಡಬಾರ್ದು, ವಿ ಶುಡ್ ಬಿ ಆಲ್ವೇಸ್ ಆ್ಯಕ್ಟಿವ್. ಆಗ ಹನುಮಂತ ಹೇಳ್ತಾನೆ, ವಾಪಸ್ ಹೋಗೋಣ ಅಂತ. ಆಗ ಸ್ವಯಂಪ್ರಭ ಹೇಳ್ತಾರೆ, ಇಲ್ಲಿಂದ ವಾಪಸ್ ಹೋಗೋಕ್ಕಾಗಲ್ಲ, ಇಂಪಾಸಿಬಲ್. ಬಟ್ ವಿ ಹ್ಯಾವ್ ಮಿಷನ್. ನಿಮ್ಮ ಶಕ್ತಿಯಿಂದ ವಾಪಸ್ ಹೋಗೋಕ್ಕಾಗಲ್ಲ, ತಾವೆಲ್ಲರೂ ಕಣ್ಣು ಮುಚ್ಕೊಂಡು ಇಲ್ಲೇ ಕೂತ್ಕೊಳ್ಳಿ, ನಾನು ನಿಮ್ಮನ್ನು ಟ್ರಾನ್ಸ್ಪೋರ್ಟ್ ಮಾಡ್ತೀನಿ. ಸೊ ಎಲ್ಲ ವಾನರರು ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಸ್ವಯಂಪ್ರಭ ತನ್ನ ಶಕ್ತಿಯಿಂದ ವಾನರರನ್ನು ದಕ್ಷಿಣ ಭಾಗದಲ್ಲಿ, ಭಾರತದ ದಕ್ಷಿಣ ಭಾಗದಲ್ಲಿರುವ
ಇಂಡಿಯನ್ ಓಷನ್ ಸಮುದ್ರದ ತಟಕ್ಕೆ, ಅದು ಬೀಚ್, ಆ ಬೀಚ್ ಹತ್ರ ತಲುಪಿಸ್ಬಿಡ್ತಾರೆ. ಸೊ ದೇ ಕಮ್ ಟು ದ ಬೀಚ್. ಆ ವಾನರ ನೋಡ್ತಾರೆ, ಏನಿದು, ಎಲ್ಲಿಗೆ ಬಂದುಬಿಟ್ಟಿದೆ, ನಾವು ಸಮುದ್ರ ಇದೆ ಇಲ್ಲಿ, ಹೇಗೆ ದಾಟೋದು, ಸಮುದ್ರದ ಆ ಕಡೆ ಏನು ಕಾಣ್ತಾ ಇಲ್ಲ. ಸೊ ಈ ರೀತಿ ಯೋಚನೆ ಮಾಡ್ತಾ ಇರುವಾಗ ಅಲ್ಲಿ ಒಂದು ಪಕ್ಷಿ ಇತ್ತು. ಪಕ್ಷಿ ಬರುತ್ತೆ, ನೋಡುತ್ತೆ. ಪಕ್ಷಿ ಅಂದರೆ ವಲ್ಚರ್. ವಲ್ಚರ್ ಕನ್ನಡದ ಏನಂತಾರೆ ವಲ್ಚರ್ಗೆ? ಗೃಧ್ರ ಅಂದರೆ ವಲ್ಚರ್. ಸತ್ತ ಪ್ರಾಣಿ ತಿನ್ನುತ್ತಲ್ಲ. ಜಟಾಯುವಿನ ಅಣ್ಣನಾಗಿದೆ ಸಂಪಾತಿ. ಎಷ್ಟೋ ವಾನರರು ಬಂದಿದ್ದಾರೆ, ತುಂಬ ಹಸುವಾಗಿತ್ತು ನನಗೆ, ತಿಂದುಬಿಡ್ತೀನಿ ಇವತ್ತು, ಒಳ್ಳೆ ಫೀಸ್ಟ್ ಮಾಡ್ತೀನಿ ನಾನು. ಇದನ್ನು ಕೇಳಿ ವಾನರರಿಗೆ ಭಯ ಆಯಿತು. ಒಂದು ಕಡೆ ನಾವು ದಾಟಕ್ಕಾಗಲ್ಲ ಸಮುದ್ರ, ಇನ್ನೊಂದು ಕಡೆ ಈ ಪಕ್ಷಿ ನಮ್ಮ ತಿನ್ನಕ್ಕೆ ರೆಡಿ ಆಗ್ತಾಯಿದೆ. ಏನು ಮಾಡೋದು ನಾವು? ರಾಮನಿಗೆ ಹೇಗೆ ಸೇವೆ ಮಾಡೋದು? ಸೊ ಈಗ ಮಾತಾಡ್ತಾ ಜಟಾಯು ಬಗ್ಗೆ ಕೂಡ ಮಾತಾಡ್ತಾರೆ. ಜಟಾಯು ಸತ್ತೋದ ರಾಮನ ಸೇವೆಯಲ್ಲಿ, ನಾವು ಸತ್ತೋಗ್ಬಿಡೋಣ. ಜಟಾಯು ಸತ್ತೋದ ಅಂತ ಕೇಳಿದ ತಕ್ಷಣ ಸಂಪಾತಿ, ಜಟಾಯು ಏನಾಯ್ತು? ಜಟಾಯು ನನ್ನ ಸಹೋದರ. ಜಟಾಯು ರಾಮನ ಪರವಾಗಿ ಸೀತೆಯನ್ನು ರಕ್ಷಣೆ ಮಾಡುವಾಗ ರಾವಣ ಜಟಾಯುವನ್ನು ಕೊಂದಾಕ್ತಾರೆ. ಅಯ್ಯೋ, ನನ್ನ ಜಟಾಯು ಸತ್ತೋದ್ನ. ಅಥವಾ ಆ ಪಕ್ಷಿ ನೀರ ಹತ್ರ ಹೋಗಿ ತರ್ಪಣವನ್ನು ಸಲ್ಲಿಸ್ತಾನೆ. ಸೊ ದೆನ್ ಈ ಸೇಸ್, ನೀವೆಲ್ಲ ಯಾಕೆ ಬಂದಿದ್ದೀರಿ ಅಲ್ಲಿ? ಸೀತೆಯನ್ನು ಹುಡ್ಕೋದಕ್ಕೆ ಬಂದಿದ್ದೀವಿ. ಹೌದಾ? ನನಗೊತ್ತು ಸೀತೆ ಎಲ್ಲಿದ್ದಾಳೆ ಅಂತ. ನನ್ನ ಕಣ್ಣು ತುಂಬ ಶಾರ್ಪ್ ಆಗಿದೆ, ನಾನು ತುಂಬ ದೂರ ಇರುವ ಜಾಗವನ್ನು ನೋಡ್ಬೋದು. ನನಗೆ ಇಲ್ಲಿಂದ ಕಾಣ್ತಾ ಇದೆ 100 ಯೋಜನೆಗಳ ಆಚೆ. 100 ಯೋಜನೆ ಅಂದರೆ 700 ಮೈಲ್ಸ್, 700 ಮೈಲಿ ದೂರು. ಅಲ್ಲಿ ದೂರದಲ್ಲಿ ಒಂದು ಅಶೋಕವನ ಇದೆ, ಲಂಕಾನಗರದಲ್ಲಿ ಅಶೋಕವನ ಇದೆ. ಅಶೋಕವನದಲ್ಲಿ ವಟವೃಕ್ಷದ ಕೆಳಗಡೆ ಸೀತಾ ಕುಳಿತಿದ್ದಾಳೆ, ನನಗೆ ಕಾಣಿಸ್ತಾ ಇದೆ. ನೀವು ಈ ಸಮುದ್ರವನ್ನು ದಾಟಿಕೊಂಡು ಹೋದರೆ ಸೀತೆಯನ್ನು ಕಾಣಬಹುದು ಅಂತ ಹೇಳಿ, ಇದು ಹೇಳಿದ ತಕ್ಷಣ ಸಂಪಾದಿಗೆ ರೆಕ್ಕೆ ಬರುತ್ತೆ. ರೆಕ್ಕೆ ಬಂದು ಹಾರೋಗ್ತಾನೆ. ಸೊ ರಾಮನ ಸೇವೆ ಮಾಡಿದ ತಕ್ಷಣ ಅವನಿಗೆ ರೆಕ್ಕೆ ಬಂತು. ಆಗ ವಾನರೆಲ್ಲರೂ ಯೋಚನೆ ಮಾಡ್ತಾಯಿದ್ರು, ಈಗ ಸಮುದ್ರವನ್ನು ಹೇಗೆ ದಾಟೋದು, ಯಾರು ದಾಟೋದು? ಸೊ ಪರಸ್ಪರ ಚರ್ಚೆ ಮಾಡ್ತಿರೋ ಜಾಂಬು ಅಂತ ಹೇಳ್ತೇನೆ, ಒಂದು ಕಾಲದಲ್ಲಿ ನಾನು ತುಂಬ ಶಕ್ತಿ ಇತ್ತು, ನಾನು ಇಡೀ ಜಗತ್ತನ್ನೇ ಸುತ್ತಾಗ್ತಾ ಇದ್ದೆ. ವಾಮನ ತ್ರಿವಿಕ್ರಮ ರೂಪ ತಾಳಿದಾಗ ಭಗವಂತನ ಪಾದವನ್ನು ನಾನು 1000 ಬಾರಿ ಪ್ರದಕ್ಷಿಣೆ ಮಾಡಿದೆ, ಅಷ್ಟು ಶಕ್ತಿ ಇತ್ತು. ವಯಸ್ಸಾಗಿದೆ ನನಗೆ, ನಂತರ ಶಕ್ತಿ ಇಲ್ಲ. ಇನ್ನೊಬ್ರು ಹೇಳ್ತಾರೆ ನಾನು 10 ಯೋಜನೆ ಜಿಗಿಬೋದು, ಇನ್ನೊಬ್ಬರು 20, ಇನ್ನೊಬ್ಬರು 50, ಇನ್ನೊಬ್ಬರು 80. ಹಂಗದ ಹೇಳ್ತಾನೆ ನಾನು 100 ಯೋಜನೆ ಜಿಗಿಬೋದು, ಅದು ವಾಪಸ್ ಬರೋಕ್ಕಾಗಲ್ಲ. ಐ ಕಾಂಟ್ ರಿಟರ್ನ್ ಬ್ಯಾಕ್. ಸೊ ಏನು ಮಾಡೋದು ಅಂತ ಈ ರೀತಿ ಯೋಚನೆ ಮಾಡ್ತಾ ಇರುವಾಗ ಜಾಮವತನ ಹೇಳ್ತಾನೆ, ನಮ್ಮಲ್ಲಿ ಒಬ್ಬರಿದ್ದಾರೆ, ಅವರು ಈ ಸಮುದ್ರವನ್ನು ದಾಟಬಹುದು, ಜಿಗಿಬಹುದು. ಯಾರದು ಅಂತ ಕೇಳಿದಾಗ ಹನುಮಂತ ಈ ಸಮುದ್ರವನ್ನು ಜಿಗಿಬೋದು, ವಾಪಸ್ಸು ಬರ್ಬೋದು, ಅಂತಹ ಶಕ್ತಿ ಇದೆ. ಆದರೆ ಅವನಿಗೆ ನೆನಪಿಲ್ಲ, ಋಷಿಗಳ ಶಾಪದಿಂದ ಅವನು ಮರೆತಿದ್ದಾನೆ. ಆದರೆ ಯಾರಾದರೂ ನೆನಪಿಸಿದಾಗ ಶಕ್ತಿ ಮತ್ತೆ ವಾಪಸ್ ಬರುತ್ತೆ ಅಂತ ಇತ್ತು, ವರದಾನ ಕೂಡ ಇತ್ತು. ಆಗ ಜಾಂಬವಂತ ಹೇಳ್ತಾನೆ, ಹನುಮಂತನ ಶಕ್ತಿಯನ್ನು ಮತ್ತೆ ನೆನಪು ಮಾಡ್ತಾನೆ. ನೆನಪು ಮಾಡಿದಾಗ ಹನುಮಂತ ರೆಡಿ ಆಗ್ತಾನೆ, ಜಿಗಿಯೋದಕ್ಕೆ ಸಿದ್ಧನಾಗ್ತಾನೆ. ಈಗ ಸುಂದರಕಾಂಡ ಸ್ಟಾರ್ಟ್ ಆಗುತ್ತೆ. ಈ ಸುಂದರಕಾಂಡವನ್ನು ನಾವು ನಾಳೆ ಚರ್ಚೆ ಮಾಡೋಣ. ನಾಳೆ ಸಾಯಂಕಾಲ ಸುಂದರಕಾಂಡ, ಯುದ್ಧಕಾಂಡ, ಉತ್ತರಕಾಂಡ ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡೋಣ. ಓಕೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಯಾರಿಗೂ ಏನಾದರೂ ಪ್ರಶ್ನೆ ಇದೆಯಾ? ಎನಿ ಕ್ವಶನ್ಸ್? ಮೋಸ್ಟ್ಲಿ ವಾನರರಿಗೆ ಗೊತ್ತಿರಲಿಲ್ಲ, ಅದಕ್ಕೆ ಅವರು ಹುಡುಕ್ತಾ ಇದ್ರು. ದಕ್ಷಿಣ ಭಾಗದಲ್ಲಿ ಇದೆ ಅಂತ ಗೊತ್ತಿತ್ತು, ರಾವಣ ಕಿಡ್ನಾಪ್ ಮಾಡಿದಾನೆ ಅಂತ ಗೊತ್ತಿತ್ತು. ಅಂದರೆ ಎಲ್ಲಿದೆ, ಎಲ್ಲಿರ್ತಾನೆ,
ಅದು ಗೊತ್ತಿರಲಿಲ್ಲ. ಸೊ ಹುಡುಕ್ತಾ ಇದ್ದರು, ಹುಡುಕ್ತಾ ಬಂದಾಗ ಸಂಪಾತಿ ಹೇಳ್ತಾನೆ. ಮತ್ತು ರಾವಣ ಕಿಡ್ನ್ಯಾಪ್ ಮಾಡಿದ್ರು ಕೂಡ ಸೀತೆಯನ್ನು ಎಲ್ಲಿಟ್ಟಿದ್ದಾನೆ ಅದು ಗೊತ್ತಿರಲಿಲ್ಲ. ರಾವಣ ಲಂಕಾದಲ್ಲಿ ಇರ್ತಾನೆ ಅಂತ ಗೊತ್ತಿತ್ತು, ಸೀತೆಯನ್ನು ಎಲ್ಲಿಟ್ಟಿದ್ದಾನೆ ಅಂತ ಗೊತ್ತಿರಲಿಲ್ಲ. ಸೊ ಅದಕ್ಕೆ ಹುಡುಕ್ತಾ ಇದ್ರು. ಸೊ ಸಂಪಾತಿ ಹೇಳಿದಾಗ ಅವರಿಗೆ ಗೊತ್ತಾಗುತ್ತೆ, ಓ ಅಲ್ಲಿ ಆ್ಯಕ್ಚುಲಿ ಸಂಪಾತಿ ಹೇಳ್ತಾನೆ ಲಂಕಾದಲ್ಲಿದ್ದಾಳೆ ಅಂತ, ಅಶೋಕವನ ಅಂತ ಕೂಡ ಹೇಳೋದಿಲ್ಲ. ಸೊ ಹನುಮಂತ ಹೋಗಿ ಹುಡುಕ್ತಾನೆ, ಅಶೋಕ ವಾಟಿಕದಲ್ಲಿ ಸೀತೆ ಸಿಗ್ತಾಳೆ. ಮಾಡ್ಬೋದಿತ್ತು. ಇವನ್ ರಾವಣನ ಜೊತೆ ಹೋಗಿ ಕೂಡ ಚರ್ಚೆ ಮಾಡ್ಬೋದಿತ್ತು, ಸೀತೆಯನ್ನು ಬಿಟ್ಬಿಡುವಾಗ. ಆಗಲಿಲ್ಲ. ಅಂಗದ ಹೋದ, ಹನುಮಂತ ಹೋದ, ಎಲ್ಲಿ ಎಷ್ಟೇ ಹೇಳಿದ್ರು ರಾವಣ ಕೇಳಲಿಲ್ಲ. ಸೊ ವಾಲಿ ವಾಸ್ ಆಲ್ಸೋ ಲೈಕ್ ದಟ್. ವಾಲಿ ವಾಸ್ ಫ್ರೆಂಡ್ ಆಫ್ ರಾವಣ ಆಲ್ಸೋ. ಸೊ maybe Ramji thought that mediation will not work. So he had directly. See what people do, people question Lord Ram's activities. ಭಗವಂತನ ಚಟುವಟಿಕೆಗಳನ್ನು ಕ್ವಶನ್ ಮಾಡ್ತಾರೆ, ಬಟ್ ಆ್ಯಕ್ಚುಲಿ ವಿ ಶುಡ್ ನಾಟ್ ಡೂ ದಟ್. ವಾಟ್ ಡಿವೋಟೀಸ್ ವಿ ಶುಡ್ ಡೂ, ವಿ ಶುಡ್ ಅಂಡರ್ಸ್ಟ್ಯಾಂಡ್ ಲಾರ್ಡ್ ರಾಮಸ್ ಪಾಸ್ಟ್ ಟೈಮ್. ಓಕೆ, ರಾಮಚಂದ್ರ ಈ ರೀತಿ ಮಾಡಿದ್ರು, ಯಾಕೆ ಮಾಡಿದ್ರು ಅಂತ ಜಸ್ಟ್ ತಿಳ್ಕೊಬೇಕಷ್ಟೆ. ರಾಮ ಹೀಗೆ ಯಾಕೆ ಮಾಡ್ದೆ, ಹೀಗೆ ಮಾಡ್ಬೋದಿತ್ತಲ್ಲ, ಹಾಗೆ ಮಾಡ್ಬೋದಿತ್ತಲ್ಲ ಅಂತ ಕೇಳಿದ್ರೆ ಇಟ್ಸ್ ಲೈಕ್ ಕ್ವಶನಿಂಗ್ ಲಾರ್ಡ್ ರಾಮ್ಸ್ ಆ್ಯಕ್ಟಿವಿಟೀಸ್. ಕೃಷ್ಣ ಯಾಕೆ 16,108 ರಾಣಿಯರನ್ನು ಮದುವೆ ಆದ, ಕೃಷ್ಣ ಯಾಕೆ ಬೆಣ್ಣೆ ಕದ್ದ, ಯಾಕೆ ಕದ್ದ ಅಂತ ಅರ್ಥ ಮಾಡ್ಕೋಬೇಕು ಅಷ್ಟೆ. ತನ್ನ ಭಕ್ತರ ಪ್ರೀತಿಯನ್ನು ಕದ್ದ, ಬೆಣ್ಣೆಯಲ್ಲಿ ಭಕ್ತರ ಪ್ರೀತಿಯನ್ನು ಕದ್ದ. 16,000 ರಾಣಿಯರು, ಯುವರಾಣಿಯರು, ಅವ್ರಿಗೆ ಯಾರೂ ಆಶ್ರಯ ಕೊಡ್ತಾ ಇರಲಿಲ್ಲ. ಯಾಕೆಂದರೆ ಮಾಯಾದಾನವ ಅಸುರ, ನರಕಾಸುರ ಅವರನ್ನು ಬಂದಿ ಮಾಡ್ಕೊಂಡಿದ್ದ. ಸೊ ಅವರನ್ನು ಬಿಟ್ಟಾಗ ಕೂಡ ಅವರನ್ನು ಯಾರೂ ಮದುವೆ ಆಗೋದಿರಲಿಲ್ಲ. ಈಗ ಎಲ್ಲರೂ ರಿಕ್ವೆಸ್ಟ್ ಮಾಡ್ತಾರೆ, ಕೃಷ್ಣ ನೀನೇ ನಮ್ಮನ್ನು ಮದುವೆ ಆಗೋದು. ಕೃಷ್ಣ ಒಪ್ಕೊತಾನೆ. ಓಕೆ, ಐ ಗೆಟ್ ಮ್ಯಾರಿಡ್ ಆಲ್ ಆಫ್ ಯು. 16,000 queens and 16,000 ಪ್ಯಾಲೇಸಸ್. ಸೊ ಭಗವಂತ ಯಾಕೆ ಮಾಡ್ತಾನೆ, ಏನು ಮಾಡ್ತಾನೆ, ಭಗವಂತ ಏನು ಮಾಡಿದ ಅದನ್ನು ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ತಿಳ್ಕೋಬೇಕು. ಬಟ್ ಯಾಕೆ ಹೇಗೆ ಮಾಡಿದರು ಅಂತ ಕೇಳೋದು, ದಟ್ ಈಸ್ ನಾಟ್ ಅಪ್ರಾಪ್ರಿಯೇಟ್, ಬಟ್ ದಟ್ಸ್ ವಾಟ್ ಪೀಪಲ್ ಡೂ. ಶಾಸ್ತ್ರದಲ್ಲಿ ಭಗವಂತ ಯಾಕೆ ಮಾಡಿದಂತ ಯಾರೂ ಕೇಳೋದಿಲ್ಲ. ವೈ he should have done like this, he should have done like that. No, but actually we should understand how is it true, why he did that. Things are destined to happen, they will happen. ಭಗವಂತನ ಇಚ್ಛೆ ಅಷ್ಟೇ. ಕುರುಕ್ಷೇತ್ರ ಯುದ್ಧ ನಿಲ್ಲಿಸ್ಬೋದಿತ್ತಲ್ಲ, ನಿಲ್ಲಿಸಲಿಲ್ಲ. ಯುದ್ಧ ಮಾಡು ಅಂತಂದ, ಯುದ್ಧ ಆಯಿತು. ಅದರಿಂದ ಏನು ಪಾಠ ಕಲಿಯಬೇಕು ತಗೋಬೇಕಷ್ಟೆ. ವಿ ಶುಡ್ ಲರ್ನ್ ಎ ಲೆಸನ್. ಈ ರೀತಿ ಆಗಿದೆ, ಅದರಿಂದ ನಾವೇನು ಕಲಿಬೇಕು. That's what we have to learn. Right? कुरु पांडव को युद्ध मचायो, अर्जुन को उपदेश सुनायो. ಕುರುಪಾಂಡವ್ರ ಮಧ್ಯೆ ಯುದ್ಧ ಆಗಲಿಲ್ಲ ಅಂದರೆ ಭಗವದ್ಗೀತೆಯಲ್ಲಿ ಬರ್ತಾ ಇತ್ತು. ಸೊ ಭಗವಂತ ಏನಾದರೂ ಮಾಡಿದರೆ ಅದರಿಂದ ಒಂದು ಉದ್ದೇಶ ಇರುತ್ತೆ. ಆ ಉದ್ದೇಶ ಏನು ಅನ್ನೋದನ್ನು ಅರ್ಥ ಮಾಡ್ಕೋಬೇಕಷ್ಟೆ. ಓಕೆ, ಹರೇ ಕೃಷ್ಣ. ಸೊ ನಾಳೆ ಸಾಯಂಕಾಲ ಸಿಗೋಣ. ಮತ್ತು ಇವತ್ತು ಸಾಯಂಕಾಲ ಕೂಡ ರಾವೂರಲ್ಲಿ ಕಾರ್ಯಕ್ರಮ. ಹಾಂ, ಓಕೆ, ನಿನ್ನೆ ಅನೌನ್ಸ್ ಮಾಡಿದ್ದೀವಿ. ಸುಮಾರು 9 ಜನ ಹೆಸರು ಕೊಟ್ಟಿದ್ದಾರೆ. 9 लोगों ने नाम दिया ना, 9 लोगों ने नाम दिया ना. 15 ड्यूटी जा सकते, 4 बजे या 5 बजे? 5 बजे गाड़ी निकलेगा। ठीक है, 5 बजे गाड़ी निकलेगा।